ಹಾಯ್, ನಾನು ಪ್ರೇಮ್ ಕುಮಾರ್, ಸಾಧನಾ ಅಕಾಡೆಮಿ ಶಿಕಾರಿಪುರದಿಂದ. ಇಂದು ನಾವು SSLC ಪಠ್ಯಕ್ರಮದಲ್ಲಿ ಬರುವಂತಹ ಎಲ್ಲ ಪಾಠಗಳ ಒಂದು ಏನು ಹೇಳ್ಬೋದು ಅಂದರೆ ಪಾಠಗಳ MCQ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗಳನ್ನ ನಾನಿಷ್ಟು ಮಾಡ್ಕೊಂಡಿದ್ದೇನೆ. ಅವುಗಳ ಬಗ್ಗೆ ನಾವು ಅಭ್ಯಾಸವನ್ನು ಮಾಡೋಣ. ಈಗ ಈ ಅಭ್ಯಾಸದಲ್ಲಿ ಬರ್ತಕ್ಕಂಥ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗಳು ಈಗ ಬರೀತಕ್ಕಂತಹ SSLC ವಿದ್ಯಾರ್ಥಿಗಳಿಗೆ ಹಾಗೂ PC ಅಭ್ಯರ್ಥಿಗಳಿಗೆ ಮತ್ತು TET ಬರೆಯುವಂತಹ ಅಭ್ಯರ್ಥಿಗಳಿಗೆ ಇದು ಅತ್ಯಂತ ಸೂಕ್ತವಾಗಿರ್ತದೆ ಅಂಥೇಳಿ ನಾನು ತಿಳ್ಕೊಂಡಿದ್ದೇನೆ. ಹಾಗೆ ನಮ್ಮ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡಿ. ಬನ್ನಿ, ಸುಮಾರು SSLC ಪಠ್ಯಕ್ರಮದಲ್ಲಿ 15 ಚಾಪ್ಟರ್ಗಳಿವೆ. ಅವುಗಳಲ್ಲಿ ಮೊದಲನೇ ಚಾಪ್ಟರು ಸಮಾಂತರ ಶ್ರೇಣಿ. ಸಮಾಂತರ ಶ್ರೇಣಿಯಲ್ಲಿ ಬರ್ತಕ್ಕಂತಹ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗಳು ಹೇಗಿದ್ದಾವೆ ಒಂದೊಂದನ್ನೇ ನಾವು ಅಭ್ಯಾಸ ಮಾಡೋಣ. ಹಾಗಾದರೆ ಮೊದಲನೇ ಕ್ವಶನ್ಸನ್ನು ನಾವು ಗಮನಿಸಿದಾಗ, ಒಂದು ಸಮಾಂತರ ಶ್ರೇಣಿಯಲ್ಲಿ an = n² + 1 an = 26 ಆದಾಗ ಎನ್ನಿನ ಬೆಲೆಯನ್ನು ನಾವು ಕಂಡುಹಿಡಿಯಬೇಕಾಗ್ತದೆ. ಅದೇ ಇಂಗ್ಲಿಷ್ ಮೀಡಿಯಂನಲ್ಲಾದರೆ ಇನ್ ಆನ್ AP if an = n² + 1 and an = 26 then the value of n is. The options are A 26, B 5 and C -26, D -5. How to find the answer? Now you take nth term of an AP n² + 1 and value of an andre nth term is 26. Substitute an value 26 equals n² + 1. Transpose 1 from right to left side is -1. Then 25 equals n², 5² equals n². 25 is a square of 5. So square cancel, the value of n. Therefore the option is ಯಾವುದಾಗಿರುತ್ತೆ? B ಆಗಿರುತ್ತದೆ. ಹೀಗೆ ನಾವು ಆನ್ಸರ್ ಅನ್ನು ನಾವು ಕಂಡುಹಿಡಿಯಬೇಕಾಗ್ತದೆ. Let us move next question. ಕೆಳಗಿನವುಗಳಲ್ಲಿ ಯಾವುದು ಸಮಾಂತರ ಶ್ರೇಣಿಗೆ ಉದಾಹರಣೆ? ಹಾಗೆ ಮಲ್ಟಿಪಲ್ ಚಾಯ್ಸ್ನಲ್ಲಿ ನಾವು ಆಪ್ಷನ್ಸ್ ಅನ್ನು ನಾವು ಗಮನಿಸಿದಾಗ, ಮೊದಲನೇದು 12, 10, 14, ಎರಡನೇದು -3, 0, 2, ಮೂರನೇದು 35, 30, 25, ನಾಲ್ಕನೇದು 6, 9 ಮತ್ತು 13. ಸೊ ಸಮಾಂತರ ಶ್ರೇಣಿಗೆ ಉದಾಹರಣೆ ಅನ್ಬೇಕಾದ್ರೆ ಸಮಾಂತರ ಶ್ರೇಣಿಯ ಒಂದು ಡೆಫಿನೇಷನ್ಸನ್ನು ನಾವು ನಿರೂಪಣೆಯನ್ನು ನಾವು ಕಲ್ತಿರ್ಬೇಕಾಗುತ್ತೆ. ಒಂದು ಸಮಾಂತರ ಶ್ರೇಣಿಯಲ್ಲಿ ಒಂದು ಪದ ಮತ್ತು ಅದರ ಹಿಂದಿನ ಪದಗಳ ವ್ಯತ್ಯಾಸ ಸ್ಥಿರಾಂಕವಾಗಿರಬೇಕು. ಹಾಗೆ ನೋಡಿದಾಗ ಮೊದಲನೇದರಲ್ಲಿ 12, 10, 14 ಇದೆ. 10ರಲ್ಲಿ 12 ಹೋದರೆ -2, 14ರಲ್ಲಿ 10 ಹೋದರೆ 4. ಆದ್ರಿಂದ ಈ ಸಮಾಂತರ ಶ್ರೇಣಿಯಲ್ಲಿ ವ್ಯತ್ಯಾಸಗಳು ಬೇರೆ ಬೇರೆ ಆಗಿರೋದ್ರಿಂದ ಎ ಆಪ್ಷನ್ಸ್ ಅಲ್ಲ. ಹಾಗಾಗಿ ಬಿ ನಲ್ಲಿ ನಾವು ನೋಡಿದಾಗ 0 ಮತ್ತೆ 2 ಇದೆ. ಹಾಗಾಗಿ 0ನಲ್ಲಿ -3 ಹೋದರೆ +3 ಆಗುತ್ತೆ. ಮತ್ತೆ 2ನಲ್ಲಿ 0 ಹೋದರೆ +2 ಆಗುತ್ತೆ. ಇದು ಸಹ ಸಮಾಂತರ ಶ್ರೇಣಿಗೆ ಉದಾಹರಣೆ ಆಗಿರೋದಿಲ್ಲ. ಹಾಗೆ ಮೂರನೇ ಉದಾಹರಣೆಯನ್ನು ನಾವು ನೋಡಿದಾಗ 30ರಲ್ಲಿ 35ಅನ್ನು ನಾವು ಕಳೆದಾಗ ಎಷ್ಟು ಬರುತ್ತೆ? -5 ಅಂತ ಬರ್ತದೆ. 25ರಲ್ಲಿ ನಾವು 30ಅನ್ನು ಕಳೆದಾಗ ಏನು ಬರುತ್ತೆ? -5 ಅಂತ ಬರುತ್ತೆ. ಹಾಗಾದರೆ ಸಾಮಾನ್ಯ ಪದದ ವ್ಯತ್ಯಾಸ -5 ಅಂತ ಬರೋದ್ರಿಂದ ಆಪ್ಷನ್ ಸಿ ಅನ್ನೋದು ಕರೆಕ್ಟ್ ಆದ ಒಂದು ಉತ್ತರವಾಗಿರ್ತದೆ. ನಾವು ಇಲ್ಲಿ ಗಮನಿಸಬೇಕಾದಷ್ಟೇ, ಒಂದು ಸಮಾಂತರ ಶ್ರೇಣಿಯಲ್ಲಿ ಒಂದು ಪದ ಮತ್ತು ಅದರ ಹಿಂದಿನ ಪದಗಳ ವ್ಯತ್ಯಾಸ ಸ್ಥಿರಾಂಕವಾಗಿರಬೇಕು. ಈ ಥರ ಹಾಗಿದ್ದಾಗ ಮಾತ್ರ ಅದು ಸಮಾಂತರ ಶ್ರೇಣಿಗೆ ಪದಗಳಿಗೆ ಉದಾಹರಣೆಯಾಗಿರ್ತದೆ. ಅಂದರೆ ಇಂಗ್ಲಿಷ್ ಮೀಡಿಯಮಲ್ಲಾದರೆ ಇನ್ ಆನ್ AP ದ ಡಿಫರೆನ್ಸ್ ಆಫ್ ಎ ಟರ್ಮ್ ಆ್ಯಂಡ್ ಇಟ್ಸ್ ಪ್ರಿಸೀಡಿಂಗ್ ಟರ್ಮ್ ಈಸ್ ಕಾನ್ಸ್ಟೆಂಟ್. ಹಾಗಾದರೆ ಡಿಫರೆನ್ಸ್ ಆಫ್ ಎ ಟರ್ಮ್ 30 ಆದರೆ ಅದರ ಹಿಂದಿನ ಟರ್ಮು 35 ಆಗಿರುತ್ತೆ. ಅವುಗಳ ಡಿಫರೆನ್ಸ್ ಏನಾಗಿರಬೇಕು? ಈ ಥರ ಕಾನ್ಸ್ಟೆಂಟ್ ಆಗಿದ್ದರೆ ಮಾತ್ರ ಅದನ್ನು AP ಅಂತ ಹೇಳಿ ನಾವು ಕನ್ಸಿಡರ್ ಮಾಡ್ತೇವೆ. ಹಾಗೆ ನಾವು ಮೂರನೇ ಕ್ವಶನ್ಸನ್ನು ನಾವು ಗಮನಿಸಿದಾಗ ಮೊದಲ n ಸ್ವಾಭಾವಿಕ ಧನಾತ್ಮಕ ಪೂರ್ಣಾಂಕಗಳ ಮೊತ್ತ ಅಂತ ಹೇಳ್ತಾನೆ. ಮೊದಲ n ಧನಾತ್ಮಕ ಪೂರ್ಣಾಂಕಗಳ ಮೊತ್ತ, ದ ಸಮ್ ಆಫ್ ಫಸ್ಟ್ n ಪಾಸಿಟಿವ್ ಇಂಟೀಜರ್ಸ್ ಈಸ್ ಗಿವನ್ ಬೈ. ಇಲ್ಲಿ ನಾವು ತಿಳ್ಕೊಬೇಕಾಗಿರೋದು ಧನಾತ್ಮಕ ಪೂರ್ಣಾಂಕಗಳಂದ್ರೇನು ಅಥವಾ ಪಾಸಿಟಿವ್ ಇಂಟೀಜರ್ ಅಂದ್ರೆ ಏನು ಅಂತ ಹೇಳಿ ನಾವು ತಿಳ್ಕೊಬೇಕು. ನ್ಯಾಚುರಲ್ ನಂಬರ್ಸನ್ನು ನಾವೆಲ್ಲರೂ ಗಮನಿಸಿದ್ದೇವೆ. ಅವೆಲ್ಲವೂ ಸಹ ನಾವು ಏನಂತ ಕರಿತೇವೆ?
ಪಾಸಿಟಿವ್ ಇಂಟೀಜರ್ಸ್ ಅಂದರೆ ಎಣಿಕೆಯ ಸಂಖ್ಯೆಗಳು. ಎಣಿಕೆಯ ಸಂಖ್ಯೆಗಳು ಅಂದರೆ ಇವು 1 2 3 4 ಹೀಗೆ. ಸೊ ಅಲ್ಲಿಗೆ 50 n ಅಂತ ಹೇಳ್ತಾನೆ. n ಪದಗಳು ಅಂತಂದಾಗ ಹಿಯರ್ ದ ಕಾಮನ್ ಡಿಫರೆನ್ಸ್ ಈಸ್ 1. ಸೊ ಇಲ್ಲಿ ನಾವು ಗಮನಿಸಬೇಕು, SN ಫಾರ್ಮುಲಾವನ್ನು ನಾವು ಯೂಸ್ ಮಾಡಬೇಕಾಗ್ತದೆ. ಸಮಾಂತರ ಶ್ರೇಣಿಯಲ್ಲಿ n ಪದಗಳ ಮೊತ್ತ ಏನಪ್ಪ ಅಂದರೆ n/2 ಇಂಟು 2a ಪ್ಲಸ್ ಆಫ್ n - 1 ಇಂಟು d. ಇದಕ್ಕೆ ಹಾಕಿದಾಗ nಗೆ n/2, a ಅಂದರೆ ಫಸ್ಟ್ ಟರ್ಮ್ ಪ್ಲಸ್ n - 1 ಇಂಟು ಡಿ ಅಂದ್ರೂ ಸಹಿತ ಏನಾಗಿರುತ್ತೆ, ವ್ಯತ್ಯಾಸ ಒಂದೇ ಆಗಿರ್ತದೆ. ಅವಾಗ ಏನು ಬರುತ್ತೆ ನೀವೇ ಗಮನಿಸಿ, ಪ್ಲಸ್ -1. ಹಾಗಾದ್ಮೇಲೆ n/2 ಇಂಟು n ಪ್ಲಸ್ 1 ಅನ್ನೋದು ಆನ್ಸರ್ ಬರ್ತದೆ. ಹಾಗಾದರೆ ಯಾವ ಉತ್ತರ ಸರಿಯಾಗಿದೆ ಅನ್ನೋದನ್ನು ನೀವು ಗಮನಿಸಿ ನಾವು ನೋಡಿದಾಗ ಎ ಎಂಬ ಆಪ್ಷನ್ಸು ಸರಿಯಾದ ಉತ್ತರವಾಗಿರ್ತದೆ. ದಯವಿಟ್ಟು ಇದನ್ನು ನೋಡಿ. ಈ ಥರ ವರ್ಕ್ ಮಾಡಿದಾಗ ಮಾತ್ರ ನಿಮಗೆ ಇದರ ಬಗ್ಗೆ ಗೊತ್ತಾಗ್ತದೆ. ಸೊ ಲೆಟ್ ಅಸ್ ಮೂವ್ ಆನ್. ನೆಕ್ಸ್ಟ್ ಕ್ವಶನ್. ಮೊದಲ n ಸ್ವಾಭಾವಿಕ ಬೆಸ ಸಂಖ್ಯೆಗಳ ಮೊತ್ತ ಎಷ್ಟು ಅಂತ ಹೇಳಿ ಬರ್ತದೆ. ದ ಆಪ್ಷನ್ಸ್ ಅನ್ನು ನಾವು ನೋಡಿದಾಗ Sn = n², ಬಿ ಅನ್ನ Sn = 2n², ಸಿ Sn = n × n + 1/2, ಡಿ Sn = n × n - 1/2. ಹಾಗಾದ್ರೆ ಸರಿಯಾದ ಉತ್ತರವನ್ನು ಹೇಗೆ ಕಂಡುಹಿಡಿಯೋದು? ಬನ್ನಿ ನಾವು ನೋಡೋಣ. ಮೊದಲ ಬೆಸ ಸಂಖ್ಯೆಗಳು ಅಂತಂದ್ರೆ ಇವು. ಮೊತ್ತ ಅಂದಾಗ ಪ್ಲಸ್ ಹಾಕಬೇಕು. ಹಾಗಾದ್ರೆ ಎಷ್ಟು ಪದಗಳು? n ಪದಗಳು ಅಂತ ನಾವು ಕರಿತೀವಿ. ಅಂದ್ರೆ n ಟರ್ಮ್ಸ್. ದೀಸ್ ಆರ್ ಆಡ್ ನಂಬರ್ಸ್. ಫಸ್ಟ್ n ಆಡ್ ನಂಬರ್ಸ್ ಅಂತ ಹೇಳಿ ನಾವು ಕರಿತೇವೆ. ವಾಟ್ ಅಬೌಟ್ ಎ? ಸೊ Sn = n/2 ಇಂಟು ಅಗೈನ್ 2a ಪ್ಲಸ್ ಆಫ್ n - 1 ಇಂಟು ಡಿ. ಹಿಯರ್ n ಗೆ n ಪದಗಳು ಅಂದರೆ n. ಸೊ n/2, a ಅಂದಾಗ 1 ಬರುತ್ತೆ, 2 ಇಂಟು 1 ಪ್ಲಸ್ n ಗೆ n, ಯಾಕೆಂದ್ರೆ n ಅಂದರೆ ಇಲ್ಲಿ ಎಷ್ಟಿದೆ, n ಇರೋದ್ರಿಂದ. ಡಿ ಅಂದರೆ ವ್ಯತ್ಯಾಸ ಎಷ್ಟು ಬರುತ್ತೆ? 2 ಅಂತ ಬರುತ್ತದೆ. ಸೊ n/2 ಇಂಟು 2n - 2, 2 ಕ್ಯಾನ್ಸಲ್ ಆಗುತ್ತೆ. ಸೊ n/2 ಇಂಟು 2n ಅಂತ ಬರ್ತದೆ. 2 ಕ್ಯಾನ್ಸಲ್ ಆಗುತ್ತೆ. ಹಾಗಾದರೆ ದ ಆನ್ಸರ್ ಈಸ್ n². ಹಾಗಾದರೆ ಉತ್ತರವನ್ನು ನಾವು ನೋಡಿದಾಗ ಮೊದಲ n ಸ್ವಾಭಾವಿಕ ಬೆಸ ಸಂಖ್ಯೆಗಳ ಮೊತ್ತ ಏನಾಗಿರುತ್ತೆ? n² ಆಗಿರುತ್ತೆ. ಆನ್ಸರ್ ಈಸ್ ಯಾವುದರಲ್ಲಿದೆ? ಏನಲ್ಲಿ ಇದೆ. ಆದ್ದರಿಂದ ಎ ಆನ್ಸರು ಕರೆಕ್ಟು ಅಂತೇಳಿ ನಾವು ತಿಳ್ಕೊಳ್ಬೇಕು. ನೆಕ್ಸ್ಟು ಪಾಸ್ ಆನ್. ನೆಕ್ಸ್ಟ್ ಕ್ವಶನ್. ಅದೇ ರೀತಿ ಬೆಸ ಸಂಖ್ಯೆಗಳನ್ನು ನಾವು ಹೇಗೆ ಮಾಡಿದ್ದೇವೆಯೋ ಹಾಗೆ ಸಮ ಸಂಖ್ಯೆಗಳ ಮೊತ್ತವನ್ನು ಸಹ ನಾವು ಮಾಡ್ಬೋದು. ಸಮ್ ಆಫ್ ಫಸ್ಟ್ n even numbers is. ಅಂದರೆ ಮೊದಲು ಹೇಗೆ ನಾವು ಪ್ರೀವಿಯಸ್ ಕ್ವಶನ್ನಲ್ಲಿ ಆನ್ಸರ್ ಕಂಡುಹಿಡಿದೀವೋ ಅದೇ ರೀತಿ ನಾವು ಸಹ ನೆಕ್ಸ್ಟ್ ಕ್ವಶನ್ನಲ್ಲಿ ಆನ್ಸರನ್ನು ಕಂಡುಹಿಡಿಬೋದು. ಹಾಗಾದರೆ ಸ್ವಾಭಾವಿಕ ಸಂಖ್ಯೆಗಳು ಯಾವ್ಯಾವುದಪ್ಪ ಅಂದರೆ ಸ್ವಾಭಾವಿಕ ಸರಿ ಸಂಖ್ಯೆಗಳು ಅಥವಾ ಸಮ ಸಂಖ್ಯೆಗಳು ಅಂತ ಹೇಳ್ತೀವಿ. ಇವುಗಳಿಗೆ ನಾವೇನಂತ ಕರಿತೀವಿ? ಅಪ್ ಟು ಎಲ್ಲಿವರೆಗೂ? n ಪದಗಳವರೆಗೂ. ಅವಾಗ ಅಗೈನ್ Sn = n/2 ಇಂಟು 2 ಪ್ಲಸ್ 4 ಪ್ಲಸ್ ಎಕ್ಸೆಟ್ರಾ ಎಕ್ಸೆಟ್ರಾ ಎಕ್ಸೆಟ್ರಾ. ಎಷ್ಟು ಪದಗಳು? ಸಾರಿ, 2a ಪ್ಲಸ್ ಆಫ್ n - 1 ಇಂಟು ಡಿ ಈಕ್ವಲ್ಸ್ n/2. Sn ಗೆ Sn n ಪದಗಳು ಅಂತ ಇದೆ. ಹಾಗಾಗಿ 2 ಇಂಟು 2 ಪ್ಲಸ್ n - 1 ಇಂಟು ಅಗೈನ್ ಡಿಫರೆನ್ಸ್ ಈಸ್ 2. ಡಿಫರೆನ್ಸ್ ಅಂದಾಗ ನಿಮಗೆ ಗೊತ್ತಾಗ್ತದೆ, ಕಾಮನ್ ಡಿಫರೆನ್ಸ್ ಅಂತ ಕರಿತೀವಿ. ಎ ಟರ್ಮ್ ಅಂಡ್ ಇಟ್ಸ್ ಪ್ರಿಸೀಡಿಂಗ್ ಟರ್ಮ್ನ ಡಿಫರೆನ್ಸ್ ಅನ್ನು ನಾವು ನೋಡ್ತಾ ಹೋಗ್ತೇವೆ. ಸೊ n/2 ಇಂಟು 4 ಪ್ಲಸ್ 2n - 2. ಅಲ್ಲಿಗೆ ಏನು ಬರುತ್ತೆ ಅಂದರೆ n/2 2n ಪ್ಲಸ್ 2 ಅಗೈನ್ ಕಾಮನ್ ತೆಗಿರಿ. ಅವಾಗ 2 ಕಾಮನ್ ತೆಗೆದಾಗ ಬ್ರಾಕೆಟ್ ಒಳಗಡೆ n + 1 ಅಂತ ಬರುತ್ತೆ. ಇಲ್ಲಿ /2 ಇರೋದ್ರಿಂದ 2 ಕ್ಯಾನ್ಸಲ್. n × n + 1 ಈಸ್ ದಿ ಕರೆಕ್ಟ್ ಆನ್ಸರ್. ಹಾಗಾದರೆ ಆಪ್ಷನ್ಸ್ನಲ್ಲಿ ನಾವು ಇವು ಯಾವುದೂ ಇಲ್ಲ, ನೀವು ಗಮನಿಸ್ಬೋದು. ಇವು ಯಾವುದೂ ಇಲ್ಲ ಅಂದಾಗ ನಾವು ಇದನ್ನು ಮತ್ತೆ ಫರ್ದರ್ ಕಂಟಿನ್ಯೂ ಮಾಡಬೇಕಾಗತ್ತೆ. ಮಲ್ಟಿಪ್ಲೈ ಮಾಡಿದಾಗ ಯಾವ್ದು ಬರುತ್ತೆ? n² ಪ್ಲಸ್ n ನ ಪದ ಬರ್ತದೆ. n × n n², n × +1 +1n ಅಂತ ಬರ್ತದೆ. ಹಾಗಾದ್ರೆ ಇದಿರುವಂಥ ಆಪ್ಷನ್ಸ್ ಯಾವುದರಲ್ಲಿದೆ ಅಂದರೆ ಸಿನಲ್ಲಿದೆ. ಸಿ ಅನ್ನು ನಾವು ಕರೆಕ್ಟ್ ಆನ್ಸರ್ ಅಂತ ಹೇಳಿ ಕನ್ಸಿಡರ್ನ ಮಾಡಬೇಕು. ನೆಕ್ಸ್ಟ್ ಕ್ವಶನ್ಸನ್ನು ನಾವು ಹೋಗೋಣ. ನೆಕ್ಸ್ಟ್ ಕ್ವಶನ್ಸು ಹೀಗಿದೆ. 2 ಇಂಟು 2, x - 1 8. ಇವು
ಸಮಾಂತರ ಶ್ರೇಣಿಯಲ್ಲಿದೆ. ಹಾಗಾದರೆ ಎಕ್ಸ್ ಬೆಲೆಯನ್ನು ನಾವು ಕಂಡುಹಿಡಿಬೇಕಾಗ್ತದೆ. ಅಂದರೆ ಇಫ್ 2x minus 1 8 are in AP, 2x minus 1 8, this is first term, this is second term, this is third term, you know that. So first term is denoted by A1, second term and third term. The difference of a term and its preceding term is constant ಅಂತ ನಾವು ಈಗ ಹೇಳಿದೀವಿ. ಹಾಗಾಗಿ ದ ಕಾಮನ್ ಏನು ದ ವ್ಯಾಲ್ಯೂ ಆಫ್ ಎಕ್ಸ್ ಅನ್ನು ನಾವು ಕಂಡುಹಿಡಿಬೇಕು ಅಂತಂದ್ರೆ ಇದನ್ನ ನಾವು ಸರಿಯಾಗಿ ಗಮನಿಸಬೇಕಾಗ್ತದೆ. ಅವಾಗ ಏನು ಬರುತ್ತೆ, ಎಕ್ಸ್ ಮೈನಸ್ 1 ಮೈನಸ್ ಏನು ಬರುತ್ತೆ 2 ಅಂತ ಬರುತ್ತೆ. A3 ಅಂದರೆ 8 ಮೈನಸ್ ಎಕ್ಸ್ ಮೈನಸ್ 1 ಅಂತ ಬರ್ತದೆ. ಸೊ ಅವಾಗ ಏನಾಗುತ್ತೆ, ಎಕ್ಸ್ ಮೈನಸ್ 3 8 ಮೈನಸ್ ಎಕ್ಸ್ ಪ್ಲಸ್ 1 ಅಂತ ಬರ್ತದೆ. ಸೊ ಈ ಎಕ್ಸ್ ಈ ಕಡೆ ಬಂದಾಗ ಪ್ಲಸ್ ಎಕ್ಸ್ ಆಗುತ್ತೆ. ಇದು ಆ್ಯಡ್ ಮಾಡಿದಾಗ ಏನಾಗುತ್ತೆ 9, ಇದು ಈ ಕಡೆ ಬಂದಾಗ ಏನು ಬರುತ್ತೆ 3 ಅಂತ ಬರ್ತದೆ. 2x = 12, x = 12 by 2, x = 6. ಹಾಗಾದರೆ ದ ಆಪ್ಷನ್ಸ್ ನಿಮಗೆ ಗೊತ್ತಾಯಿತು ಮಕ್ಕಳ. ದ ಆನ್ಸರ್ ಈಸ್ ಬಿ ನಲ್ಲಿದೆ 6 ಅನ್ನೋ ಒಂದು ವ್ಯಾಲ್ಯೂ ಬರ್ತದೆ. ಇದನ್ನು ಅತಿ ಸುಲಭವಾಗಿ ಮತ್ತು ಮಾಡ್ಬೋದು. ಇದನ್ನು ನಾವು ಮೀನ್ ಅಂತ ಕರಿತೀವಿ. ನಾವು ಮೀನ್ ಅಂದಾಗ ಫಸ್ಟು ಮತ್ತು ಥರ್ಡಿನ ಆವ್ರೇಜನ್ನು ನಾವು ಮೀನ್ ಅಂತ ಕರಿತೀವಿ. ಸೊ ಅದನ್ನು ಸಹಿತ ನಾವು ಮಾಡಿ ಹೇಳ್ಬೋದು. 2 + 8 = 2 = x - 1. ಅಂದರೆ ಇದರ ಮೀನು ಇವೆರಡರ ಸಮ್ಮನ್ನಿಗೆ ಸಮನಾಗಿರ್ತದೆ. 10/2 = 5. x - 1 = 5. x = 5 + 1. The value of x is also. So this is the alternate method. ಸೊ ಇದು ಓಲ್ಡ್ ಸಿಲೆಬಸ್ ಅಲ್ಲಿ ಬರುವಂಥದ್ದು. ನೂತನ ಪಠ್ಯಕ್ರಮದಲ್ಲಿ ನಾವು ಇದೇ ರೀತಿಯನ್ನು ನಾವು ಸಾಲ್ವೇಷನ್ ಮೆಥಡನ್ನು ನಾವು ಅನುಸರಿಸ್ತೀವಿ. ಸೊ ಈಗ ನೆಕ್ಸ್ಟ್ ಕ್ವಶನ್, 7th ಕ್ವಶನ್ ಏನಿದೆ ಸ್ವಲ್ಪ ಗಮನಿಸಿ. an = 2 - 5n ಆದಾಗ ಸಮಾಂತರ ಶ್ರೇಣಿಯ ಮೂರನೇ ಪದವು. ದಿಸ್ ಈಸ್ ವೆರಿ ಸಿಂಪಲ್. ಇಫ್ an = 2 - 5n, then the third term of an AP is. So very simple. an = 2 - 5n. The third term is denoted by A3. The third term ಅಂದರೆ ಮೂರನೇ ಪದವನ್ನು ನಾವು A3 ಇಂದ ಸೂಚಿಸ್ತೀವಿ. ಹಾಗಾದರೆ n ನ ಬೆಲೆ 3 ಆಯಿತು. ಇಲ್ಲಿ ಆದೇಶಿಸಬೇಕು. n ಇರಲಿಗೆ ನಾವು ಏನನ್ನು ಆದೇಶಿಸಬೇಕು, 3 ಆದೇಶಿಸಬೇಕು. ಆದ್ರಿಂದ ಆನ್ಸರ್ ಎಷ್ಟು ಬರುತ್ತೆ ಅಂದರೆ ಇದನ್ನು ಮಲ್ಟಿಪ್ಲೈ ಮಾಡಿದಾಗ 15 ಬರ್ತದೆ. -15ರಲ್ಲಿ +2 ಹೋದರೆ -13. ಹಾಗಾದರೆ ಕರೆಕ್ಟ್ ಆನ್ಸರ್ ಈಸ್ -13. -13 ಅನ್ನೋದು ಸಿ ಆಪ್ಷನಲ್ ಇದೆ. ಹಾಗಾದರೆ ಉತ್ತರ ಸರಿಯಾದ ಉತ್ತರ ಯಾವುದಾಗಿರುತ್ತೆ, ಸಿ ನಲ್ಲಿದೆ -13 ಅಂತ ಹೇಳಿ. ನೆಕ್ಸ್ಟ್ ಕ್ವಶನ್ಸ್ ಅನ್ನು ನಾವು ಗಮನಿಸಿದಾಗ 10, 7, 4 ಈ ಸಮಾಂತರ ಶ್ರೇಣಿಯಲ್ಲಿ 30ನೇ ಪದವು ಅಂತ ಕೇಳಿದಾನೆ. ಸೊ 30ನೇ ಪದವನ್ನು ಕಂಡುಹಿಡಿತಕ್ಕಂಥ ಸೂತ್ರವನ್ನು ನೀವು ಗಮನಿಸ್ಬಿಟ್ರೆ 30ನೇ ಪದವನ್ನು ಕಂಡುಹಿಡಿಯೋದು ಅಂದರೆ an = a + n - 1 × d. ಈ ಫಾರ್ಮುಲಾ 30ನೇ ಪದವನ್ನು ಕಂಡುಹಿಡಿಯಬೇಕು ಅಂದರೆ ಈ ಫಾರ್ಮುಲಾವನ್ನು ಇಟ್ಕೊಂಡು ನಾವು ಸಾಲ್ವೇಷನ್ ಮಾಡಬೇಕಾಗತ್ತೆ. ಎ ಅಂದರೆ ಮೊದಲನೇ ಪದ 10, n ಅಂದರೆ ಇಲ್ಲಿ ನೋಡಿ n ಇರೋ ಬದಲಿಗೆ ಎಷ್ಟಿದೆ, ಇಲ್ಲಿ 30 ಇದೆ, -1. ಡಿ ಅಂದಾಗ -7ನಲ್ಲಿ 7ನಲ್ಲಿ -10 ಅನ್ನು ಕಳೆದ್ರೆ -3 ಅಂತ ಬರುತ್ತೆ. ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಯಾವುದು ದೊಡ್ಡದಿರುತ್ತೋ ಅದರ ಸೈನನ್ನು ಇಲ್ಲಿ ಯೂಸ್ ಮಾಡಬೇಕಾಗುತ್ತೆ. ಸೊ ಆದ್ರಿಂದ 10 + 29 of -3, 10 - into plus minus 9 3s the 27, carry 2, 3 2s the 6 + 8. ಅಲ್ಲಿಗೆ ಎಷ್ಟು ಬರುತ್ತೆ, -77. ಹಾಗಾದರೆ -77 ಅನ್ನೋದು ಎಲ್ಲಿದೆ ಅಂತಂದರೆ ಸಿ ಆಪ್ಷನಲ್ ಇದೆ. ಆದ್ದರಿಂದ ಈ ರೀತಿ ನೀವು ಕ್ಯಾಲ್ಕುಲೇಷನ್ ಮಾಡಿ ಸರಿಯಾದ ಉತ್ತರವನ್ನು ಹಾಕಬೇಕು. ಸುಮ್ಮನೆ ಅದೇ ಯಾವುದೋ ಉತ್ತರ ಅಂತೇಳಿ ಯಾವುದನ್ನು ಚಾಯ್ಸ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಈ ರೀತಿ ಕರೆಕ್ಟ್ ವೇನಲ್ಲಿ ನಾವು ಹೋದರೆ ಮಾತ್ರ ಸರಿಯಾದ ಉತ್ತರಗಳನ್ನು ನಾವು ಪಡೀಲಿಕ್ಕೆ ಸಾಧ್ಯವಾಗ್ತದೆ. ನೆಕ್ಸ್ಟ್ ಕ್ವಶನ್ಸಿಗೆ ನಾವು ಹೋಗೋಣ. ಒಂದು ಸಮಾಂತರ ಶ್ರೇಣಿಯಲ್ಲಿ 10ನೇ ಪದವು 30. 10ನೇ ಪದ ಅಂದಾಗ A10 ಅಂತ ಯೂಸ್ ಮಾಡಬೇಕು, ಅದರ ಬೆಲೆ 30. 20ನೇ ಪದ ಅಂದಾಗ A20 ಅಂತ ಬರ್ಕೊಳ್ಬೇಕು, ಅದರ ಬೆಲೆ ಎಷ್ಟು, 70 ಆಗಿರ್ತದೆ. ಹಾಗಾದ್ರೆ ಸಾಮಾನ್ಯ ವ್ಯತ್ಯಾಸ ಅಂತ, ಕಾಮನ್ ಡಿಫರೆನ್ಸ್ ಅಂತ ಕರಿತೀವಿ ಇಂಗ್ಲಿಷ್ ಮೀಡಿಯಂನಲ್ಲಿ. ಇನ್ ಆನ್ AP 10th term is denoted by A10, he is 30
and 20th term is denoted by A20 is 70. Then common difference. This is very simple using the another these two relation between these two terms. ಅಲ್ಲಿಗೆ AP minus AQ by P minus Q ಅಂತ ಬರ್ಕೊಂಡ್ರೆ ನಿಮಗೆ ಈಸಿಯಾಗಿ ಏನು ಮಾಡ್ಬೋದು, ಸರಿಯಾದ ಉತ್ತರವನ್ನು ನಾವು ಇಲ್ಲಿ ಆಯ್ಕೆ ಮಾಡಿ ಬರೀಬಹುದು. AP ಅಂದಾಗ ಇದು ದೊಡ್ಡ ತಗೊಳ್ಳಿ, AP ಅಂದಾಗ 70 ಮೈನಸ್ AQ ಅಂದಾಗ ಇದು AQ ಆಗಿರಲಿ, ಅವಾಗ ಇದು 30 ಆಗುತ್ತೆ. P ಅಂದಾಗ ಇದು ಈ ಭಾಗಗಳ P ಆಗುತ್ತೆ, ಇದು P ಆಗುತ್ತೆ, ಇದು Q ಆಗುತ್ತೆ. 20 ಮೈನಸ್ 10 ಅಲ್ಲಿಗೆ ಎಷ್ಟು ಬರುತ್ತೆ, 40 ಬರುತ್ತೆ. ಬೈ ಇಲ್ಲಿ ಎಷ್ಟು ಬರುತ್ತೆ, 10 ಅಂತ ಬರ್ತದೆ. ದ ಆನ್ಸರ್ ಈಸ್ ಎಷ್ಟು ಬಂದಿರುತ್ತೆ, ಡಿ ಆಪ್ಷನಲ್ ಇದೆ, ಆದ್ರಿಂದ ಅದರ ಬೆಲೆ 4. ಸೊ ಈ ರೀತಿ ನಾವು ಕಂಡುಹಿಡಿತಕ್ಕಂಥ ಸುಲಭ ವಿಧಾನವನ್ನು ನಾವು ಅನುಸರಿಸಬೇಕು. ಇದಕ್ಕೆ ಇನ್ನೂ ಬೇರೆ ಮೆಥಡ್ ಇದೆ, ಅದು ತುಂಬ ಲಾಂಗ್ ಮೆಥಡ್ ಆಗ್ತದೆ. ಹಾಗಾಗಿ ನೆಕ್ಸ್ಟ್ ಕ್ವಶನ್ಸಿಗೆ ನಾವು ಹೋಗೋಣ. ಸಮಾಂತರ ಶ್ರೇಣಿಯಲ್ಲಿ ಮೊದಲನೇ ಪದ 7, ಸಾಮಾನ್ಯ ವ್ಯತ್ಯಾಸ 3 ಆಗಿದ್ದರೆ 8ನೇ ಪದ. ದಿಸ್ ಈಸ್ ವೆರಿ ಸಿಂಪಲ್ ಕ್ವಶನ್. ಇನ್ ಆನ್ AP ಫಸ್ಟ್ ಟರ್ಮ್ ಈಸ್ 7 and the common difference is 3, then the 8th term is. ಟರ್ಮ್ ಕಂಡುಹಿಡಿಯಲಿಕ್ಕೆ ನಾವು ಇದೇ ಫಾರ್ಮುಲಾವನ್ನು ಯೂಸ್ ಮಾಡಬೇಕು. n-1 into d, an equals ಅಂದರೆ nth term is a plus of n-1 into d. The 8th term is denoted by a8. So a means given, first term is given a, n is represent 8 minus 1, d is also given 3. 7 plus 7 into 3 ಅಲ್ಲಿ ಎಷ್ಟು ಬರುತ್ತೆ, 7 plus 21 equals 28. ದ ಆನ್ಸರ್ ಈಸ್ ಏನಲ್ಲೇ ಇದೆ. ನೀವು ಈ ಫಾರ್ಮುಲಾವನ್ನು ಹಾಕ್ಕೊಂಡು ತಕ್ಷಣವೇ 1 ನಿಮಿಷನೂ ತಡ ಮಾಡ್ದೇನೆ ಉತ್ತರಗಳನ್ನು ಸಬ್ಸ್ಟಿಟ್ಯೂಷನ್ ವ್ಯಾಲ್ಯೂ ಮಾಡಿ ನೀವು ಉತ್ತರಗಳನ್ನು ಕಂಡುಹಿಡಿಯಿರಿ. ನೆಕ್ಸ್ಟ್ ಕ್ವಶನ್ಸಿಗೆ ನಾವು ಮೂವ್ ಆಗೋಣ. ನೆಕ್ಸ್ಟ್ ಕ್ವಶನ್ಸ್ ಹೇಗೆ ಬರ್ತಾ ಇದೆ ಅಂತಂದರೆ, ಸಮಾಂತರ ಶ್ರೇಣಿಯಲ್ಲಿ 10ನೇ ಪದವು 0. 10ನೇ ಪದ ಅಂದಾಗ A10 ಅಂತ ಬರ್ಕೊಬೇಕು, ಅದರ ಬೆಲೆ 0. ಸಾಮಾನ್ಯ ವ್ಯತ್ಯಾಸ ಅಂದಾಗ 2 ಅಂತ ಬರ್ಕೊಬೇಕು. ಹಾಗಾದರೆ ಮೊದಲನೇ ಪದವನ್ನು ನಾವು ಈ ಥರ, ಈ ಮೂರಕ್ಕೂ ಇರುವ ರಿಲೇಷನ್ ಏನಪ್ಪ ಅಂದರೆ, ಇಫ್ ದಿ 10th ಟರ್ಮ್ ಈಸ್ 0 ಆ್ಯಂಡ್ ದಿ ಕಾಮನ್ ಡಿಫರೆನ್ಸ್ ಇಸ್ 2, ದೆನ್ ದಿ ಫಸ್ಟ್ ಟರ್ಮ್ ಈಸ್. ಹಾಗಾದರೆ ಈ ಮೂರು ಟರ್ಮ್ಸಿಗಿರುವ ರಿಲೇಷನ್ ಏನು, an ಈಕ್ವಲ್ಸ್ a ಪ್ಲಸ್ ಆಫ್ n-1 ಇಂಟು ಡಿ. ಹಾಗಾದರೆ ದಿಸ್ ವ್ಯಾಲ್ಯೂ ಈಸ್ 0. an ಈಕ್ವಲ್ಸ್ 0, a ವ್ಯಾಲ್ಯೂ ಕಂಡುಹಿಡಿಬೇಕು, ಹಾಗೆ ಬರ್ಕೊಳ್ಬೇಕು. n ಅಂದಾಗ ನೋಡ್ಕೊಳ್ಳಿ, n ಅಂದಾಗ ಇಲ್ಲಿರುತ್ತೆ 10 ಮೈನಸ್ 1, d ಅಂದಾಗ ಇಲ್ಲಿರುತ್ತೆ 2, 0, a ಪ್ಲಸ್ 9 ಆಗುತ್ತೆ. 9 ಇಂಟು 2 18, ಟ್ರಾನ್ಸ್ಪೋಸ್ ಮಾಡಿ ಅವಾಗ ಮೈನಸ್ 18 ಅಂತ ಬರುತ್ತೆ. ಹಾಗಾದರೆ ದ ಫಸ್ಟ್ ಟರ್ಮ್ ಈಸ್ -18. ಅದು ಬಿ ಆಪ್ಷನಲ್ಸಲ್ಲಿದೆ. ದಯವಿಟ್ಟು ಅದನ್ನು ಉತ್ತರವನ್ನಾಗಿ ನೀವು ತೆಗೆದುಕೊಳ್ಬೇಕಾಗ್ತದೆ. ನೆಕ್ಸ್ಟ್ ಕ್ವಶನ್ಸು ಮುಂದೆ ಹೋಗೋಣ. 12ನೇ ಕ್ವಶನ್ಸು ಏನಿರುತ್ತೆ ಅನ್ನೋದನ್ನು ನಾನು ಸಹ ಕುತೂಹಲದಿಂದ ಕಾಯ್ತಾ ಇದ್ದೇನೆ. ಮೊದಲ 100 ಸ್ವಾಭಾವಿಕ ಸಂಖ್ಯೆಗಳ ಮೊತ್ತವನ್ನು ಕಂಡುಹಿಡಿಬೇಕು. ಸ್ವಾಭಾವಿಕ ಸಂಖ್ಯೆಗಳು ಅಂದರೆ ಗೊತ್ತಿದೆ ನಿಮಗೆ, ಕೌಂಟಿಂಗ್ ನಂಬರ್ಸ್, ಎಣಿಕೆಯ ಸಂಖ್ಯೆಗಳನ್ನು ನಾವು ಕೌಂಟಿಂಗ್ ನಂಬರ್ಸ್ ಅಂತ ನಾವು ಕರಿತೀವಿ. ಸಮ್ ಆಫ್ ಫಸ್ಟ್ natural 100 natural numbers. So these are natural number. So up to 100 ಅಂದ್ರೆ the last term is 100. So number of terms are 100. So sum of natural number, n natural number ಕಂಡುಹಿಡಿಯಲಿಕ್ಕೂ ಸಹ ಒಂದು ಫಾರ್ಮುಲಾವನ್ನು ಆಗಲೇ ಮಲ್ಟಿಪಲ್ ಚಾಯ್ಸ್ ಅಲ್ಲಿ ನಾವು ಗಮನಿಸಿದ್ದೇವೆ. n into n plus 1/2 ಇದನ್ನು ಹಾಕಿದರೆ ಸಾಕು. ನಂಬರ್ ಆಫ್ ಟರ್ಮ್ಸ್ ಎಷ್ಟಪ್ಪ ಅಂದರೆ 100. ಹಿಂಗೆ ಬರೆದ್ರೆ ಸಮ್ ಆಫ್ ಫಸ್ಟ್ 100 ನ್ಯಾಚುರಲ್ ನಂಬರ್ ಅಂತ. ಹಾಗಾದ್ರೆ ಎನ್ನಿನ ವ್ಯಾಲ್ಯೂ 100 ಆಯಿತು. 100 ಪ್ಲಸ್ 1/2 ಅಲ್ಲಿಗೆ 50 ಇಂಟು ಎಷ್ಟು ಬರುತ್ತೆ ಇಲ್ಲಿ 101, ಅಲ್ಲಿಗೆ 50 ಅಂತ ಬರುತ್ತೆ ಮಲ್ಟಿಪ್ಲೈ ಮಾಡಿದಾಗ. ಸೊ ಹಾಗಾದರೆ ನಾವು ಆನ್ಸರನ್ನು ಯಾವುದನ್ನು ತಗೊಳ್ಬೋದು, ಇಲ್ಲಿ ಸಿ ಎಂಬ ಆಪ್ಷನ್ಸನ್ನು ನಾವು ತಗೊಂಡು ಖಂಡಿತವಾಗಿ ಈ ಉತ್ತರವನ್ನು ಬರೀರಿ. ಇದೇ ರೀತಿಯೇ ನಾಷ್ಟು ಇದನ್ನೇ ಕ್ವಶನ್ಸನ್ನು ಉಲ್ಟಾ ಮಾಡಿಬಿಡ್ತಾನೆ. ಇನ್ ಎನ್ ಸಮ್ ಆಫ್ ಎನ್ ಟರ್ಮ್ಸ್ ಆಫ್ ನ್ಯಾಚುರಲ್ ನಂಬರ್ 50 ಅಂದರೆ 5050, ಫೈಂಡ್ ದಿ ನಂಬರ್ ಆಫ್ ಟರ್ಮ್ಸ್ ಅಂತ ಹೇಳಿ ಕೇಳ್ಬೋದು. ಇದನ್ನು ಉಲ್ಟಾ ಮಾಡು ಸಹ ಕೇಳ್ತಾನೆ. ದಯವಿಟ್ಟು ಈ ಕ್ವಶನ್ಸನ್ನು ಸರಿಯಾಗಿ ಅಭ್ಯಾಸ ಮಾಡಿ. ಹಾಗಾದರೆ ಆಪ್ಷನ್ಸ್ ಯಾವುದು ಮಕ್ಕಳ? ಆನ್ಸರ್ ಈಸ್ ಸಿ 5050. ನೆಕ್ಸ್ಟ್ ಕ್ವಶನ್ಸಿಗೆ ನಾವು ಗಮನಿಸಿದಾಗ ಯಾವ ಕ್ವಶನ್ಸ್ ಬರುತ್ತೆ? ಸಮಾಂತರ ಶ್ರೇಣಿಯಲ್ಲಿ ಎನ್ ಈಕ್ವಲ್ಸ್
ಎನ್ ಸ್ಕ್ವಯರ್ ಪ್ಲಸ್ 4 ಮತ್ತು ಎ ಎನ್ ಈಕ್ವಲ್ಸ್ 200. ಹಾಗಾದ್ರೆ ಎನ್ನಿನ ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಹೇಳ್ತಾನೆ. ಹಾಗಾದ್ರೆ ಆಪ್ಷನ್ಸ್ ಅನ್ನು ನಾವು ಗಮನಿಸಿದಾಗ ಎ ಅನ್ನೋದು 14 ಬರುತ್ತೆ, ಬಿ ಅನ್ನೋದು 20 ಬರುತ್ತೆ, ಸಿ ಅನ್ನೋದು -20, ಡಿ ಅನ್ನೋದು -14. ಹಾಗಾದ್ರೆ ಈ ಲೆಕ್ಕಕ್ಕೆ ಅನುಗುಣವಾಗಿ ಯಾವುದರಲ್ಲಿ ಉತ್ತರ ಇದೆ ಅನ್ನೋದನ್ನು ನಾವು ಕಂಡುಹಿಡಿಬೇಕಾಗ್ತದೆ. ಇಂಗ್ಲಿಷ್ ಮೀಡಿಯಂನಲ್ಲಾದರೆ ಇಫ್ ಎ ಎನ್ ಈಕ್ವಲ್ಸ್ ಅಂದರೆ nth ಟರ್ಮ್ ಈಸ್ ಎನ್ ಸ್ಕ್ವಯರ್ ಪ್ಲಸ್ 4 ಆ್ಯಂಡ್ nth ಟರ್ಮ್ ಈಸ್ 200 ಗಮನಿಸಬೇಕಲ್ಲಯ್ಯ. ದೆನ್ ದಿ ವ್ಯಾಲ್ಯೂ ಆಫ್ ಎನ್ ಈಸ್, ಸೊ ದ ವ್ಯಾಲ್ಯೂ ಆಫ್ nth ಟರ್ಮ್ ಈಸ್ 200. ಹಾಗಾದ್ರೆ ಎ ಎನ್ ಬದಲಿಗೆ 200 ಬರೀಬೇಕು, ಎನ್ ಸ್ಕ್ವಯರ್ ಪ್ಲಸ್ 4 ಟ್ರಾನ್ಸ್ಪೋಸ್ ಮಾಡಿ 4 ಅನ್ನ, ಅವಾಗ -4 ಆಗ್ತದೆ. ಹಾಗಾದ್ರೆ ಇದು 196 ಈಸ್ ಎ ಸ್ಕ್ವಯರ್ ನಂಬರ್. ವಿಚ್ ಸ್ಕ್ವಯರ್ ನಂಬರ್ ಅಂತ ಅಂದಾಗ 14 ಸ್ಕ್ವಯರ್. ಹಾಗಾದ್ರೆ ಸ್ಕ್ವಯರ್ ಕ್ಯಾನ್ಸಲ್, ಎನ್ ವ್ಯಾಲ್ಯೂ ಈಸ್ 14 ಇರೋ ಉತ್ತರ ಏನಲ್ಲೇ ಇದೆ. ಆದ್ದರಿಂದ ಎ ಸರಿಯಾದ ಉತ್ತರವಾಗಿರ್ತದೆ. ಗಮನಿಸಿ ಮಕ್ಕಳ, ಈ ರೀತಿ ಬರ್ಕೊಂಡು ನೀವು ಆನ್ಸರನ್ನು ಬೇಗನೆ ಕಂಡುಹಿಡಿಬೇಕಾಗ್ತದೆ. ನೆಕ್ಸ್ಟ್ ಕ್ವಶನ್ಸ್ ಅನ್ನು ನಾವು ಗಮನಿಸಿದಾಗ ಯಾವ್ದು ಬರುತ್ತೆ ಅನ್ನೋದು ಸಮಾಂತರ ಶ್ರೇಣಿಯಲ್ಲಿ ಅಗೈನ್ ಎ ಎನ್ ಈಕ್ವಲ್ಸ್ 3n - 1 ಅಂತ ಬರ್ತದೆ. ಹಾಗಾದ್ರೆ ಸಾಮಾನ್ಯ ಅನುಪಾತ ಅಂದ್ರೆ ಕಾಮನ್ ಡಿಫರೆನ್ಸ್ ಅನ್ನು ನಾವು ಕಂಡುಹಿಡಿಯಬೇಕಾಗ್ತದೆ. ಸೊ ಇನ್ ಅನ್ ಎ ಪಿ nth ಟರ್ಮ್ ಇಸ್ 3n - 1, ದೆನ್ ದಿ ಕಾಮನ್ ಡಿಫರೆನ್ಸ್ ಈಸ್, ನಿಮಗೆ ಗೊತ್ತಿದೆ ವಾಟ್ ಈಸ್ ಕಾಮನ್ ಡಿಫರೆನ್ಸ್ ಅಂದಾಗ ಡಿಫರೆನ್ಸ್ ಆಫ್ ಎ ಟರ್ಮ್ ಅಂಡ್ ಇಟ್ಸ್ ಪ್ರಿಸೀಡಿಂಗ್ ಟರ್ಮ್. ಸೊ ಟರ್ಮ್ ಅನ್ನ ಎ ಎನ್ ವ್ಯಾಲ್ಯೂದಿಂದ ಏನ್ ಮಾಡಬೇಕು, ಕಂಡುಹಿಡಿಬೇಕಾಗ್ತದೆ. ಫಸ್ಟ್ ಟರ್ಮ್ ಅನ್ನೇ ಕಂಡುಹಿಡ್ಕೊಳ್ಳೋಣ. 3 × 1 - 1 ದಟ್ ಈಸ್ 3 - 1, ದ ಆನ್ಸರ್ ಈಸ್ 2. ಹಾಗಾದ್ರೆ ಸೆಕೆಂಡ್ ಟರ್ಮ್ ಅನ್ನು ನಾವು ಕಂಡುಹಿಡ್ಕೊಳ್ಳೋಣ. ಎನ್ ವ್ಯಾಲ್ಯೂ 2 ಆಗುತ್ತೆ, ಇಲ್ಲಿ 2 ಅನ್ನು ಸಬ್ಸ್ಟಿಟ್ಯೂಟ್ ಮಾಡಬೇಕಾಗ್ತದೆ. -1, 6 - 1 = 5. ದ ಕಾಮನ್ ಡಿಫರೆನ್ಸ್ ಈಸ್ a2 - a1. ನೋಡಿ ಡೆಫಿನೇಷನ್ ಆಗಲೇ ಹೇಳಿದ್ದೇನೆ ಅಲ್ವಾ, ಒಂದು ಸಮಾಂತರ ಶ್ರೇಣಿಯಲ್ಲಿ ಸಾಮಾನ್ಯ ವ್ಯತ್ಯಾಸ ಅಂದಾಗ ಒಂದು ಪದ ಮತ್ತು ಅದರ ಹಿಂದಿನ ಪದಗಳ ವ್ಯತ್ಯಾಸ ಅಂದಾಗ ಮೈನಸ್. ಅದೇ ಇಂಗ್ಲಿಷಲ್ಲಾದ್ರೆ ಡಿಫರೆನ್ಸ್ ಆಫ್ ಎ ಟರ್ಮ್ ಅಂಡ್ ಇಟ್ಸ್ ಪ್ರಿಸೀಡಿಂಗ್ ಟರ್ಮ್ ಅಂದ್ರೆ ಹಿಂದ್ಗಡೆ ಟರ್ಮ್. ಅಲ್ಲಿಗೆ ಏನು ಬರ್ತದೆ, 5 - 2 ದಟ್ ಈಸ್ 3. ದ ಆನ್ಸರ್ ಯಾವುದ್ರಲ್ಲಿದೆ ಅಂದರೆ ಸಿ ಆಪ್ಷನಲ್ ಇದೆ. ಸಿ ಈಸ್ ದಿ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ 15ನೇ ಪ್ರಶ್ನೆಯನ್ನ ನಾವು ಗಮನಿಸಿದಾಗ ಏನು ಬರ್ತದೆ ಕ್ವಶನ್ಸ್ ಅನ್ನೋದನ್ನು ನಾವು ಸರಿಯಾಗಿ ಗಮನಿಸಬೇಕು. ಸಮಾಂತರ ಶ್ರೇಣಿಯಲ್ಲಿ ಎ ಎನ್ ಪ್ಲಸ್ 5 ಅಂದರೆ ಎ ಟರ್ಮಿನ n + 5 ಈಕ್ವಲ್ಸ್ 35 ವ್ಯಾಲ್ಯೂ ಮತ್ತು ಎ n + 1 ವ್ಯಾಲ್ಯೂ 23 ಆದಾಗ ಸಾಮಾನ್ಯ ವ್ಯತ್ಯಾಸ ಅಂತ ಬರುತ್ತೆ. ಇದು ಸ್ವಲ್ಪ ನಿಮಗೆ ಕಾಂಪ್ಲಿಕೇಟೆಡ್ ಆಗುತ್ತದೆ. ಸಾಮಾನ್ಯ ವ್ಯತ್ಯಾಸ ಕಂಡುಹಿಡಲಿಕ್ಕೆ ನಿಮಗೆ ಆಗಲೇ ಒಂದು ಫಾರ್ಮುಲಾ ಹೇಳ್ಕೊಟ್ಟೆ, ಅದನ್ನ ಗಮನಿಸ್ಕೊಂಡು ನಾವು ಬರಿಬೇಕಾಗ್ತದೆ. ದೊಡ್ಡ ವ್ಯಾಲ್ಯೂ ಯಾವುದಿದೆಯೋ ಅದನ್ನು ಬರ್ಕೊಳ್ಳಿ. ಡಿ ಈಕ್ವಲ್ಸ್ 35 - 23. ಹಾಗಾದ್ರೆ ಪಿ ಇರೋ ಜಾಗ ಏನಿದೆ ನೋಡ್ಕೊಳ್ಳಿ, n + 5 ಮೈನಸ್. ನೆಕ್ಸ್ಟ್ ಕ್ಯೂ ಇರೋ ಜಾಗ ಯಾವ್ದು ನೋಡ್ಕೊಳ್ಳಿ, n + 1. ಇಲ್ಲಿ ಬೈನಾಮಿಯಲ್ ಆಗಿರೋದ್ರಿಂದ ಇಲ್ಲಿ ಮೈನಸ್ ಇದೆ, ಆದ್ರಿಂದ ಮುಂದೆ ಬ್ರಾಕೆಟ್ ಹಾಕಿ ಮಲ್ಟಿಪ್ಲೈ ಮಾಡಿ ಸಿಂಪ್ಲಿಫೈ ಅನ್ನ ಮಾಡಬೇಕಾಗ್ತದೆ. ಇದರಲ್ಲಿ ಇದನ್ನು ಕಳೆದ್ರೆ ಎಷ್ಟು ಬರುತ್ತೆ, 12 n + 5 ಮೈನಸ್ n ಮೈನಸ್ ಎಷ್ಟು ಬರುತ್ತೆ ಇಲ್ಲಿ 1. ಇದು ಕ್ಯಾನ್ಸಲ್ ಆಗುತ್ತೆ, 12/4 ಅಂತ ಬರುತ್ತೆ. ದ ಆನ್ಸರ್ ಈಸ್ 3. ಹಾಗಾದ್ರೆ 3 ಅನ್ನೋದು ಯಾವ ಆಪ್ಷನಲ್ಲಿದೆ, ಏನಲ್ಲೇ ಇದೆ. ಆದ್ರಿಂದ ನಿಮಗೆ ಒಂದು ಹಿಂಟನ್ನು ಹೇಳ್ಕೊಡ್ತೀನಿ. ಕಾಂಪ್ಲಿಕೇಟೆಡ್ ಕ್ವಶನ್ಸ್ಗಳು ಈ ಥರ ನಮಗೆ ಬಂದಾಗ ಹೆಚ್ಚು ಕಡಿಮೆ ಎನಲ್ಲಿ ಅಥವಾ ಬಿನಲ್ಲೇ ಆನ್ಸರ್ಗಳಿರ್ತದೆ, ಅದನ್ನು ಗಮನಿಸಬೇಕು. ನೆಕ್ಸ್ಟ್ ಕ್ವಶನ್ಸ್ ಗೊತ್ತಾಯ್ತಲ್ಲ ಈಗ ಕಾಮನ್ ಡಿಫರೆನ್ಸ್ ಕಂಡುಹಿಡಿಯೋದು ಹೇಗೆ ಅಂತ. ಸೊ ಕಾಮನ್ ಡಿಫರೆನ್ಸ್ ಕಂಡುಹಿಡಿಯುವಾಗ ಇದೇ ಫಾರ್ಮುಲಾವನ್ನು ಯೂಸ್ ಮಾಡಿ, ಅಲ್ಲೊಂದು ಟರ್ಮು ಕೊಟ್ಟಿರ್ತಾನೆ, ಇನ್ನೊಂದು ಟರ್ಮ್ ಕೊಟ್ಟಿರ್ತಾನೆ, ಆವಾಗ ಇದೇ ಫಾರ್ಮುಲಾ ಇಟ್ಕೊಂಡು ಮಾಡಿದರೆ ನಿಮಗೆ ಅತಿ ಸುಲಭವಾಗಿ ದ ಕಾಮನ್ ಡಿಫರೆನ್ಸನ್ನು ನಾವು ಕಂಡುಹಿಡಿಬೋದು ಅಥವಾ ಸಾಮಾನ್ಯ ವ್ಯತ್ಯಾಸವನ್ನು ನಾವು ಕಂಡು ಹಿಡಿಯಬಹುದು. ಸೊ ನೆಕ್ಸ್ಟ್ ಕ್ವಶನ್ಸ್ ಅನ್ನು ನಾವು ಗಮನಿಸಿದಾಗ ಯಾವ ಕ್ವಶನ್ಸ್ ಬರ್ತದೆ, ಸಮಾಂತರ ಶ್ರೇಣಿಯಲ್ಲಿ ಎ ಎನ್ ಈಕ್ವಲ್ಸ್ -1 to the power of n ಅಂತ ಹೇಳಿದಾನೆ. ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಆದಾಗ ಕೆಳಗಿನಲ್ಲಿ ಸಮನಾದ ಹೇಳಿಕೆಗಳು. ಸೊ ಇಫ್ ಎ ಎನ್ ಈಕ್ವಲ್ಸ್ -1 to the power of n, ದೆನ್ ದಿ ಕರೆಕ್ಟ್ ರಿಲೇಷನ್ ಬಿಟ್ವೀನ್ ದ ಸಮ್ ಆಫ್ ಟರ್ಮ್ಸ್ ಈಸ್ ಅಂತ ಹೇಳಿದಾನೆ. ನೀವು ಒಂದು ಕೆಲಸ ಮಾಡಿ, ಈಗ ಇಲ್ಲಿ ಏನು ಕೊಟ್ಟಿದ್ದಾನೆ, A1 ಕಂಡಿಡ್ಕೊಳ್ಳಿ. A1 ಅಂದಾಗ -1 to the power of 1 ಅಂದರೆ -1, A2 ಅಂದಾಗೇನೋ -1 to the power of
2 ಈಸ್ ಆಲ್ಸೋ +1 ಅಂತ ಬರುತ್ತೆ. ಬೇಕಾದರೆ -1 ಅನ್ನು 2 ಸತಿ ಮಲ್ಟಿಪ್ಲೈ ಮಾಡಿ ಅವಾಗ +1 ಅಂತ ಬರುತ್ತೆ. a3 ಅಂದಾಗ -1 to the power of 3 ಅಂದಾಗ a1 ಅನ್ನು -1 ಅನ್ನು 3 ಟೈಮ್ಸ್ ಮಲ್ಟಿಪ್ಲೈ ಮಾಡಿದಾಗ ಏನು ಬರುತ್ತೆ -1 ಅಂತ ಬರುತ್ತೆ. a4 ಅನ್ನು ಮಾಡಿದಾಗ ಏನು ಬರುತ್ತೆ ಇಷ್ಟು ಬರ್ತದೆ +1 ಅಂತ ಬರ್ತದೆ. ನೋಡ್ಕೊಳ್ಳಿ ಸರಿಯಾಗಿ ಈ ಥರ ಫಸ್ಟ್ ಬರ್ಕೊಳ್ಳಿ, ಅಲ್ಲಿಗೆ +1 ಅಂತ ಬರುತ್ತೆ. ಈಗ ನೋಡ್ಕೊಳ್ಳಿ S1 ಅಂದರೆ a1 ಅಂತ, ಅಲ್ಲಿಗೆ -1. S2 ಅಂದರೆ a1 + a2, ಸಮ್ ಆಫ್ ಫಸ್ಟ್ 2 ಟರ್ಮ್ಸ್ ಅಂತ, ಸಮ್ ಆಫ್ ಓನ್ಲಿ 1 ಟರ್ಮ್ ಫಸ್ಟ್ ಟರ್ಮ್ ಅಂತ. S2 ಅಂದ್ರೇನು ಸಮ್ ಆಫ್ ಫಸ್ಟ್ 2 ಟರ್ಮ್ಸ್ ಅಂದಾಗ ಇದೇನು -1 + 1, ಅಲ್ಲಿಗೆ ಎಷ್ಟು ಬರುತ್ತೆ 0. S3 ಅಂದಾಗ a1 + a2 + a3, ಅಲ್ಲಿಗೆ -1 + 1 -1 ಅಂತ ಬರುತ್ತೆ. ಇದು ಕ್ಯಾನ್ಸಲ್ ಆಗಿ ಉತ್ತರ ಎಷ್ಟು ಬರುತ್ತೆ -1. S4 ಅಂದಾಗ ಏನು ಬರುತ್ತೆ ಸಮ್ ಆಫ್ ಫಸ್ಟ್ 4 ಟರ್ಮ್ಸ್ a1 a2 a3 a4 ಅಂತ. ಟೋಟಲಿ +1 -1 ಪ್ಲಸ್ ಆಫ್ -1 +1 ಅಂತ ಹಿಂಗೆ ಬರುತ್ತೆ. ಟೋಟಲಿ ಏನು ಬರುತ್ತೆ ಇಲ್ಲಿ 0. ಹಾಗಾದರೆ ಕರೆಕ್ಟ್ ರಿಲೇಷನ್ ಯಾವುದು? S1 = S2 ನಾಟ್ ಈಕ್ವಲ್. ಸೊ S2 S3 ನಾಟ್ ಈಕ್ವಲ್. ಹಾಗಾದರೆ S2 ವ್ಯಾಲ್ಯೂ 0, S4 ವ್ಯಾಲ್ಯೂನು 0. ದ ಕರೆಕ್ಟ್ ರಿಲೇಷನ್ ಈಸ್ S2 = S4. ಹಾಗಾದರೆ ದ ಆಪ್ಷನ್ ಈಸ್ ಯಾವುದು ಸರಿ? ಡಿ ಅನ್ನೋ ಪದ ಸರಿಯಾಗಿರ್ತದೆ. ಡಿ ಉತ್ತರದಲ್ಲಿದೆ. ಅರ್ಥ ಆಗ್ತಾ ಇದೆಯಲ್ಲ ಮಕ್ಕಳ? ಸರಿಯಾಗಿ ಗಮನಿಸಿ. S4 ಅಂದರೆ ಸಮ್ ಆಫ್ ಫಸ್ಟ್ 4 ಟರ್ಮ್ಸ್, S2 ಅಂದರೆ ಸಮ್ ಆಫ್ ಫಸ್ಟ್ 2 ಟರ್ಮ್ಸ್. ದೇ ಆರ್ ಈಕ್ವಲ್. ಯಾಕೆಂದರೆ ಅವೆರಡನ್ನು ಆ್ಯಡ್ ಮಾಡಿದಾಗ ನಮಗೆ 0 ವ್ಯಾಲ್ಯೂ ಬರ್ತದೆ. ಇನ್ಯಾವುದು ಆ ಥರ ರಿಲೇಷನ್ ಇರೋದಿಲ್ಲ. ಹಾಗಾದರೆ ಕರೆಕ್ಟ್ ಆನ್ಸರ್ ಈಸ್ S2 = S4. ನೆಕ್ಸ್ಟ್ ಕ್ವಶನ್ಸನ್ನು ನಾವು ಗಮನಿಸೋಣ. ಯಾವ್ದು ಬರುತ್ತೆ? ಸೊ ಇವೆಲ್ಲ ಕ್ವಶನ್ಸು NCERT ಕ್ವಶನ್ಸ್ ಪೇಪರ್ಗಳಲ್ಲಿ ಬರುವಂಥವುಗಳು ಆಗಿರ್ಬೋದು, ಅಥವಾ ಇನ್ಯಾವುದೋ ರೀತಿಯಲ್ಲಿ ಗೊತ್ತಿರುವಂಥ ವಿಚಾರಗಳನ್ನು ತಗೊಂಡು ಇಲ್ಲಿ ಮಾಡಿರುವಂಥದ್ದು. ಈಗ 17ನೇ ಕ್ವಶನ್ನಿಗೆ ಶ್ರೇಣಿಯಲ್ಲಿ an ಅಂದರೆ nth ಟರ್ಮ್ ಈಸ್ 2n² + 1 ಆದಾಗ S2 ಬೆಲೆಯನ್ನು ನಾವು ಕಂಡುಹಿಡಿಬೇಕು. ಈಗಷ್ಟೇ ನಾನು ನಿಮಗೆ ಗಮನಿಸಿದ್ದೀನಿ ಏನೇ arithmetic progression. If an = 2n² + 1 then the value of S2 ಅಂದಾಗ ನಮಗೆ a1 + a2. S2 means sum of first 2 terms ಅಂತ. ಅರ್ಥ ಆಗ್ತಾ ಇದೆಯಲ್ಲ? ಸೊ a1 ಅಂದಾಗ 2 × 1² + 1 ಅಂದರೆ 1 to the 2 + 1 ಅಂದರೆ ಎಷ್ಟು ಬರುತ್ತೆ 3 ಬರುತ್ತದೆ. a2 ಅಂದಾಗ 2 × 2², n ವ್ಯಾಲ್ಯೂ 2 ಅನ್ನು ಸಬ್ಸ್ಟಿಟ್ಯೂಷನ್ ಮಾಡಬೇಕಿಲ್ಲಿ, +1, ಅಲ್ಲಿಗೆ 8 + 1 ಅಂತ ಬರುತ್ತೆ, ಅಲ್ಲಿಗೆ 9 ಅಂತ ಬರುತ್ತೆ. ಹಾಗಾದರೆ S2 ಅಂದರೆ a1 + a2. ಹಾಗಾದರೆ ನೀವು ಈಗ ಆಲ್ರೆಡಿ ಆನ್ಸರನ್ನು ನೀವು ಗೊತ್ತಾಯಿತು ಅಂತ ತಿಳ್ಕೊಂಡಿದ್ದೀನಿ. ಆನ್ಸರ್ ಎಷ್ಟು ಬರುತ್ತೆ 12 ಅಂತ ಬರ್ತದೆ. ಅದು ಬಿ ಆಪ್ಷನಲ್ಲಿ ಇದೆ. ಸೊ ಹೀಗೆ ನಾವು S2 ವ್ಯಾಲ್ಯೂಗಳನ್ನು ನಾವು ಕಂಡುಹಿಡಿತೇವೆ. ಇವೆಲ್ಲವೂ ಸಹ ಸ್ವಲ್ಪ ವರ್ಕ್ ಹಾಗೆ ಮಾಡಲೇಬೇಕಾಗ್ತದೆ. ಕರೆಕ್ಟ್ ಆನ್ಸರನ್ನು ನಾವು ಗಮನಿಸಬೇಕಾಗ್ತದೆ. ಈಗ ನೆಕ್ಸ್ಟ್ ಕ್ವಶನ್ಸನ್ನು ನಾವು ಸರಿಯಾಗಿ ಗಮನಿಸ್ಕೊಳ್ಳಿ. ಸಮಾಂತರ ಶ್ರೇಣಿಯಲ್ಲಿ 5ನೇ ಪದ ಮತ್ತು 7ನೇ ಪದಗಳಿಗಿರುವ ಸಂಬಂಧಿಸಿದ ಸರಿಯಾದ ಹೇಳಿಕೆ. ಸೊ ಇನ್ ಆನ್ AP ದ ಕರೆಕ್ಟ್ ರಿಲೇಷನ್ ಬಿಟ್ವೀನ್ A5 ಆ್ಯಂಡ್ A7. ಸೊ A7 ಅಂದಾಗ ನಾವು ಏನಂತ ಬರಿಬೋದು? ಈಗ a + n - 1 × d ಹಾಕಿದಾಗ an = a + n - 1 × d ಹಾಕಿದಾಗ a7 n ಅಂದರೆ 7, ಅಲ್ಲಿ 7 - 1 ಅಂದರೆ ಎಷ್ಟು ಬರುತ್ತೆ 6d ಅಂತ ಬರ್ತದೆ. ಹಾಗಾದ್ಮೇಲೆ a ವ್ಯಾಲ್ಯೂ ಏನಾಯ್ತು a + 6d. ಹಾಗಾದ್ಮೇಲೆ a5 ಅಂದರೆ ಏನು ಬರುತ್ತೆ? ಇದೇ ರೀತಿ ಇಲ್ಲಿ 5 ಅಂತ ಬರುತ್ತೆ, ಅಲ್ಲಿಗೆ 4d ಆಗುತ್ತೆ. ಇಲ್ಲಿ 6d ಬೇಕು ಅಂದರೆ ನಾವು +2d ಅನ್ನು ಆ್ಯಡ್ ಮಾಡಿದರೆ ಮಾತ್ರ ಇದು ಯಾವುದಕ್ಕೆ ಸಮನಾಗುತ್ತೆ ಅಂದರೆ a + 6d ಅನ್ನೋದು a7ಗೆ ಸಮ ಆಗುತ್ತೆ. ಹಾಗಾದ್ಮೇಲೆ ಇದರಲ್ಲಿ ಏನಂತ ಇದೆ? ಇದು a5, ಇದು ಈ ವ್ಯಾಲ್ಯೂ ಏನು? ಈ ವ್ಯಾಲ್ಯೂ a5 + 2d ಅಂದರೆ ಅಲ್ಲಿ ನಾವು ನೋಡ್ಕೊಳ್ಬೇಕು. ಇಲ್ಲಿ 6d ಅಂತ ಬರಬೇಕು ಅಂದರೆ 2d ಅನ್ನು ಆ್ಯಡ್ ಮಾಡಬೇಕಾಗುತ್ತೆ. ಆದ್ದರಿಂದ a5ಗೆ 2d ಅನ್ನು ಆ್ಯಡ್ ಮಾಡಿದರೆ ಮಾತ್ರ 7th ಟರ್ಮ್ ಬರ್ತದೆ. ದ ಆನ್ಸರ್ ಈಸ್ ಯಾವುದರಲ್ಲಿದೆ?
ಡಿ ಆಪ್ಷನಲ್ಸ್ ಅಲ್ಲಿದೆ. A5 ಅಂದರೆ ಫಿಫ್ತ್ ಟರ್ಮಿಗೆ 2 ಡಿ ಅನ್ನು ಆ್ಯಡ್ ಮಾಡಿದರೆ ಮಾತ್ರ ಈ A7ಗೆ ಇದು ಕರೆಕ್ಟ್ ಆಗಿರ್ತಕ್ಕಂತಹ ಬೆಲೆಯನ್ನು ಪಡ್ಕೊಳ್ತದೆ. ಸೊ ಹೀಗೆ ನಾವು ಗಮನಿಸಿದಾಗ ಇದನ್ನು ಸಹಿತ ಏನು ಬರಿಬೋದು, A7 ಅಂದರೆ A+6D ಅಂತ ಬಂತು. ಹಾಗಾದ್ರೆ A5 ಅಂದರೆ A+4D ಪ್ಲಸ್ 2D ಈ ಥರ ಸ್ಪ್ಲಿಟ್ ಮಾಡಿದಾಗ A5 ಇದು ಪ್ಲಸ್ 2D ಅಂದರೆ ಅಲ್ಲಿ ಗೊತ್ತಾಗ್ತದೆ A7 ಈಕ್ವಲ್ಸ್ A+2D. ಈ ಥರನೂ ನಾವು ಆಲ್ಟರ್ನೇಟ್ ಮೆಥಡಲ್ಲಿ ಆನ್ಸರನ್ನು ನಾವು ಕಂಡುಹಿಡಿಬೋದು. ನೆಕ್ಸ್ಟ್ ಕ್ವಶನ್ಸ್ ಅನ್ನು ಹೋಗೋಣ. ಸಮಾಂತರ ಶ್ರೇಣಿಯಲ್ಲಿ ಸಮ್ ಆಫ್ 5 terms, first 5 terms is 32. Sum of first 5 terms is 32 and sum of first 4 term is 22. Then ಹಾಗಾದ್ರೆ 5ನೇ ಟರ್ಮ್ಸ್ ಅಂದರೆ ಫೈಂಡ್ ದಿ 5th term ಅಂದರೆ ದ 5th ಟರ್ಮಿನ ವ್ಯಾಲ್ಯೂವನ್ನು ನಾವು ಕಂಡುಹಿಡಿಬೇಕಾಗುತ್ತೆ. ಅಂದರೆ ಸಮಾಂತರ ಶ್ರೇಣಿಯಲ್ಲಿ 5ನೇ ಪದವು 32, 4ನೇ ಪದವು 22 ಆದರೆ ಅದರ 5ನೇ ಪದವು ಎಷ್ಟಿರ್ತದೆ, ಇದಕ್ಕೊಂದು ರಿಲೇಷನ್ ಅನ್ನು ನಾವು ಸರಿಯಾಗಿ ತಿಳ್ಕೊಳ್ಬೇಕಾಗ್ತದೆ. ಸೊ ಹೀಗೆ ನೋಡಿ, AN ಮೈನಸ್ 1 ಅಂದಾಗ ಸಮ್ ಆಫ್ n ಟರ್ಮ್ಸ್ ಅಂಡ್ ಸಮ್ ಆಫ್ ಅದರ ಹಿಂದಿನ ಪದ n-1 ಟರ್ಮ್ಸ್ he is denoted the number of terms he is ಎಷ್ಟು the last term is AN ಅಂತ ಬರ್ತದೆ. ಹಾಗಾದ್ಮೇಲೆ ಅಲ್ಲಿ ಕೇಳಿದಾನೆ 5th ಟರ್ಮ್ ಅಂದ್ರೆ ಏನು ಅಂತ. S5 ನಲ್ಲಿ S4 ಬಂದ್ರೆ ಯಾವ ವ್ಯಾಲ್ಯೂ ಬರುತ್ತೆ, A5 ಬರ್ತದೆ. ಅಂದ್ರೆ 32 ನಲ್ಲಿ 22 ಹೋದ್ರೆ ಏನು ಬರುತ್ತೆ, ಎಷ್ಟು ಬರುತ್ತೆ ಮಕ್ಕಳ, 10 ಅಂತ ಬರ್ತದೆ. ಹಾಗಾದ್ರೆ ದ ವ್ಯಾಲ್ಯೂ ಆಫ್ 5th ಟರ್ಮ್ ಈಸ್ 10 ಅಂತ ಹೇಳಿ ಅದು 10 ನಲ್ಲಿರುವಂಥ ಉತ್ತರ ಬಿ ನಲ್ಲಿದೆ. ಅದನ್ನು ನಾವು ಉತ್ತರವಾಗಿ ಪರಿಗಣಿಸಬೇಕಾಗ್ತದೆ. ಇದನ್ನು ನೀವು ರಿಲೇಷನನ್ನು ಕರೆಕ್ಟಾಗಿ ನೀವು ಫಾಲೋ ಅಪ್ ಮಾಡಿದರೆ ಇದು SN ಆಗುತ್ತೆ, ಇದು SN-1, ಇದ್ರಾಗ ಇದನ್ನು ಕಳೆದ್ರೆ A5 ಅಂತ ಹೇಳಿ ಬರ್ತದೆ. ದ 5th ಟರ್ಮ್ ಈಸ್ 10. ಇದು ಬಿ ಆಪ್ಷನ್ಸು ಕರೆಕ್ಟ್ ಆಗಿರ್ತದೆ. ನೆಕ್ಸ್ಟ್ ಕೋಣ 20ನೇ ಕ್ವಶನ್ಸು. ಎ ಅನ್ನೋದು ಒಂದು ಸ್ಥಿರಾಂಕ. ಆವಾಗ A ಪ್ಲಸ್ 2A ಪ್ಲಸ್ 3A ಪ್ಲಸ್ ಎಕ್ಸೆಟ್ರಾ ಗೆ ಸಮನಾದದ್ದು ಇಲ್ಲಿ ಕೊಟ್ಟಿದ್ದಾನೆ ಅಪ್ ಟು n ಟರ್ಮ್ಸ್ ಅಂತ. ಸೊ ಇಫ್ A is constant then the value of n the sum of A plus 2A plus 3A plus up to n terms ಅಂತ ಹೇಳಿ ಅವಾಗ A ಕಾಮನ್ ಇಲ್ಲಿ SN ಅಂತ ಇಟ್ಕೊಳ್ಳೋಣ. ಸೊ SN equals A is common. ಸೊ ಅವಾಗ 1 plus 2 plus 3 plus how many terms, up to n terms, ಅಂತ ಹೇಳಿ ಅವಾಗ ಏನು ಬರುತ್ತೆ, ಫಸ್ಟ್ n terms is denoted by sum of first n terms is denoted by n into n plus 1 by 2. ಇದು ಹಿಂದಿನ ಮಲ್ಟಿಪಲ್ ಚಾಯ್ಸ್ ಅಲ್ಲಿ ಹೇಳಿದ್ದೀನಿ. ಅವಾಗ ಇದು ವ್ಯಾಲ್ಯೂ ಏನಾಗುತ್ತೆ, NA into n plus 1 by 2. ಹಾಗಾದ್ರೆ NA into n plus 1 by 2 ಅನ್ನೋದು ಯಾವ ಆಪ್ಷನಲ್ಸ್ ಅಲ್ಲಿದೆ, ಸಿ ನಲ್ಲಿದೆ. ಆದ್ದರಿಂದ ಸಿ ಅನ್ನೋದು ಕರೆಕ್ಟ್ ಆಗಿರ್ತಕ್ಕಂಥ ಒಂದು ಉತ್ತರವಾಗಿರ್ತದೆ. ಈ ರೀತಿ ನಾವು ವ್ಯಾಲ್ಯೂಗಳನ್ನು ನಾವು ಕಂಡುಹಿಡಬೇಕಾಗ್ತದೆ. ನೆಕ್ಸ್ಟ್ ಕ್ವಶನ್ಸಿಗೆ ಹೋಗೋಣ. ನೆಕ್ಸ್ಟ್ ಕ್ವಶನ್ಸು ಸಮಾಂತರ ಶ್ರೇಣಿಯಲ್ಲಿ n-ನೇ ಪದವು, ಈಗಷ್ಟೇ ಹೇಳಿದೆ ನಾನು ಸಮಾಂತರ ಶ್ರೇಣಿಯಲ್ಲಿ n-ನೇ ಪದವು. ಈಗ SN ಮತ್ತೆ SN+1 ಅಂತ ಹೇಳ್ಕೊಟ್ಟಿದ್ದಾನೆ. ಸೊ ಇವೆರಡರಲ್ಲಿ SN ಪದ ಯಾವುದು ಅಂತ ಅಂದರೆ ನಾವು ಇದು ಡೈರೆಕ್ಟ್ ಕ್ವಶನ್ಸು, ಆಗಲೇ ಅಷ್ಟೇ ಹೇಳಿದೆ ನಾನು. ದ ಆನ್ಸರ್ ಈಸ್ SN-1. ಆಗಲೇ ಅಷ್ಟೇ ಹೇಳಿದೆ ನಾನು. ಸಮಾಂತರ ಶ್ರೇಣಿಯಲ್ಲಿ n-ನೇ ಪದ. ಸೊ ಇದರಲ್ಲಿ ಇದನ್ನು ಕಳೆದ್ರೆ ಏನು ಬರುತ್ತೆ, AN ಅಂತ ಬರ್ತದೆ. AN ಅನ್ನು ನಾವು ಏನಂತ ಕರಿತೀವಿ, nth ಟರ್ಮ್ ಅಂತ ಕರಿತೀವಿ, ಅಥವಾ ಕನ್ನಡದಲ್ಲಾದರೆ n-ನೇ ಪದ ಅಂತೇಳಿ ಕರಿತೀವಿ. ಈಗಷ್ಟು ಡಿಸ್ಕಸ್ ಮಾಡಿದ್ದೀವಿ, ಇದನ್ನು ಹೆಚ್ಚಿಗೆ ಡಿಸ್ಕಸ್ ಮಾಡೋ ಅವಶ್ಯಕತೆ ಇಲ್ಲ ಅಂತ ತಿಳ್ಕೊಂಡಿದ್ದೀನಿ. ನೆಕ್ಸ್ಟು 22ನೇ ಕ್ವಶನ್ಸು, ಇದು ಇಂಪಾರ್ಟೆಂಟು ನಿಮಗೆ. 6ರಿಂದ ಭಾಗವಾಗುವ ಮೊದಲ 5 ಧನ ಪೂರ್ಣಾಂಕಗಳು ಅಂತ ಹೇಳ್ತಾನೆ. ಮೊದಲ 6 ಪದಗಳು, 5 ಪದಗಳು ಯಾವ್ಯಾವುದು ಅಂದರೆ 6, 12, ಆಮೇಲೆ ಎಷ್ಟು 18. ಎಷ್ಟು ಪದಗಳು, 5 ಪದಗಳು, ಅಥವಾ ಇಂಗ್ಲೀಷಲ್ಲಿ 5 ಟರ್ಮ್ಸ್ ಅಂತ ಕರಿತೀವಿ, 5 ಟರ್ಮ್ಸ್ ಅಂತ ಕರಿತೀವಿ. ಆವಾಗ ಸಮ್ ಅಂತ ಕೇಳಿದಾನೆ. ಆವಾಗ ಸಮ್ ಅಂದಾಗ S5 equals A, ಈಗ n/2
2a ಪ್ಲಸ್ ಆಫ್ n ಮೈನಸ್ 1 ಇಂಟು ಡಿ. ಇಲ್ಲ ಅಂದರೆ ಇವು 5 ಬರ್ಕೊಂಡು ಅದನ್ನು ಆ್ಯಡ್ ಮಾಡಿದರೂ ಸಹ ಬರ್ತದೆ. ಅಥವಾ ನಾವು ಈ ಥರ ಫಾರ್ಮುಲಾಕ್ಕೆ ಹಾಕಿದರೂ ಸಹ ಎಷ್ಟು ಬರುತ್ತದೆ ಅನ್ನೋದನ್ನು ನಾವು ಕಂಡುಹಿಡಿಬೋದು ಈಸಿಯಾಗಿ. 2 ಇಂಟು 6 ಪ್ಲಸ್ 5 ಮೈನಸ್ 1. ನೋಡಿ n ಅಂದರೆ 5, ಡಿ ಅಂದರೆ ಎಷ್ಟಿರುತ್ತೆ ವ್ಯತ್ಯಾಸ 6 ಅಂತ ಇರ್ತದೆ. 5/2 12 ಪ್ಲಸ್ ಇದು 4 ಇಂಟು 6 ಅಂದರೆ 24 ಆಗುತ್ತೆ. 5/2 ಇಂಟು ಆ್ಯಡ್ ಮಾಡಿದರೆ ಎಷ್ಟು ಬರುತ್ತೆ 36. ಅಲ್ಲಿಗೆ ಎಷ್ಟು ಬರುತ್ತೆ ಇದು 18. 18 ಇಲ್ಲಿ ಎಷ್ಟು ಬರುತ್ತೆ ಮಕ್ಕಳ 90. ಹಾಗಾದರೆ ಸಮ್ ಆಫ್ ಫಸ್ಟ್ 5 ಟರ್ಮ್ಸ್ ವಿಚ್ ಆರ್ ಡಿವಿಸಿಬಲ್ ಬೈ 6 ಈಸ್ ಎಷ್ಟು ಬರ್ತದೆ 90 ಅಂತ ಬರ್ತದೆ. ಸರಿಯಾದ ಉತ್ತರ ಬಿ ನಲ್ಲಿದೆ. ಹಾಗಾಗಿ ಬಿ ಅಂತ ಹೇಳಿ ನಾವು ಆನ್ಸರನ್ನು ಪರಿಗಣಿಸಬೇಕಾಗ್ತದೆ. ಇನ್ನು ಉಳಿದ ಆನ್ಸರ್ಗಳು ಸರಿಯಾದ ಉತ್ತರಗಳಲ್ಲ. ನೆಕ್ಸ್ಟ್ ಕ್ವಶನ್ಸಿಗೆ ಹೋಗೋಣ. a ಪ್ಲಸ್ 3a ಪ್ಲಸ್ 5a ಎಕ್ಸೆಟ್ರಾ 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 ಈ ಶ್ರೇಣಿಯ ಮೊದಲ n ಪದಗಳ ಮೊತ್ತ ಅಂತ ಹೇಳಿದ್ದಾರೆ. ಇದು ಅದೇ ರೀತಿನೇ ಬರ್ಕೊಬೇಕಾಗ್ತದೆ. a ಪ್ಲಸ್ 3a ಪ್ಲಸ್ 5a ಎಕ್ಸೆಟ್ರಾ ಎಕ್ಸೆಟ್ರಾ ಎಲ್ಲಿವರೆಗೂ n ಪದಗಳು ಅಪ್ ಟು n ಟರ್ಮ್ಸ್ ಅಂತ ಹೇಳಿ ಬರ್ಕೊಳ್ಬೋದು. a ಕಾಮನ್ ತೆಗೆದ್ರೆ 1 ಪ್ಲಸ್ 3 ಪ್ಲಸ್ 5 ಪ್ಲಸ್ ಎಕ್ಸೆಟ್ರಾ ಎಕ್ಸೆಟ್ರಾ ಹೌ ಮೆನಿ ಟರ್ಮ್ಸ್ n ಪದಗಳು ಅಂತ ಬರೀಬೋದು ಅಥವಾ n ಟರ್ಮ್ಸ್ ಅಂತ ಬರೀಬೋದು. ಹಾಗಾದ್ರೆ ಇದು ಫಸ್ಟ್ n ಈವನ್ ನಂಬರ್ಸ್ ಅಲ್ಲಿ ನಾವು ಓದಿದ್ದೀವಿ. ನಾವು ಫಸ್ಟ್ ಪ್ರಾಬ್ಲಮ್ಸಲ್ಲಿ n ಈವನ್ ನಂಬರ್ಸಿಗೆ ಯಾವ ಫಾರ್ಮುಲಾ ಬರುತ್ತೆ ಅಂತ ಹೇಳಿ ನಾನು ಡೈರೆಕ್ಟಾಗಿ ನಿಮಗೆ ಬರಿತೇನೆ. n ಸ್ಕ್ವಯರ್ ಅಂತ ಬರ್ತದೆ. ಸೊ n ಸ್ಕ್ವಯರ್ ಅಂದರೆ ಅಥವಾ ಇದನ್ನು ನಾವು ರೀಅರೇಂಜ್ ಮಾಡಿದಾಗ n ಸ್ಕ್ವಯರ್ a ಅಂತ ಬರ್ತದೆ. ಹಾಗಾದರೆ n ಸ್ಕ್ವಯರ್ a ಅನ್ನೋದು ಸಿ ಆಪ್ಷನಲ್ ಇದೆ. ಸಿ ಈಸ್ ದಿ ಕರೆಕ್ಟ್ ಆನ್ಸರ್. ನೆಕ್ಸ್ಟು 24. ಬನ್ನಿ 24ನೇ ಕ್ವಶನ್ಸ್ ಏನಿದೆ ಅಂತ ಹೇಳಿ ನಾವು ಗಮನಿಸೋಣ. 24ನೇ ಕ್ವಶನ್ಸ್ ಹೇಗಿದೆ ಅಂದರೆ ಸಮಾಂತರ ಶ್ರೇಣಿ 3, 8, 13 ಎಕ್ಸೆಟ್ರಾ ಎಕ್ಸೆಟ್ರಾ ಕೊನೆ ಪದ 253 ಇದರ ಕೊನೆಯಿಂದ ಆರಂಭಿಸಿ 20ನೇ ಪದವನ್ನು ಕಂಡುಹಿಡಿಯಿರಿ ಅಂತ ಇದೆ. ಇಲ್ಲಿ ನಾವು ಗಮನಿಸಬೇಕು 253ರಿಂದ ಈ ಕಡೆಗೆ ಫ್ರಮ್ ನಾನು ಈ ಕಡೆ ಇದ್ದಾಗ ರೈಟ್ ಸೈಡಿಂದ ಲೆಫ್ಟ್ ಸೈಡ್ 20th ಟರ್ಮಿನ ವ್ಯಾಲ್ಯೂ ಎಷ್ಟಿರ್ತದೆ ಅಂತ ಹೇಳಿ ನಾವು ಕಂಡುಹಿಡಿಬೇಕಾಗ್ತದೆ. ವಿ ಕ್ಯಾನ್ ರೈಟ್ ರಿವರ್ಸ್ ಆರ್ಡರ್ 253 ಎಕ್ಸೆಟ್ರಾ 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 13, 8 ಆ್ಯಂಡ್ 3 ಅಂಥೇಳಿ. ಹಂಗಾರೆ ದ ಫಸ್ಟ್ ಟರ್ಮ್ ಈಸ್ 253. ದ ಕಾಮನ್ ಡಿಫರೆನ್ಸ್ ನೋಡಿ 8ಅಲ್ಲಿ -13 ಅಂದಾಗ -5 ಅಂತ ಬರ್ತದೆ. 20th ಟರ್ಮನ್ನು ನಾವು ಕಂಡುಹಿಡಿಬೇಕು ಅಂದರೆ A20 ಅಂತ ಬರೆದು ಕ್ವಶನ್ ಮಾರ್ಕ್ ಹಾಕಿ. ಈ ಮೂರಕ್ಕೂ ಇರುವ ರಿಲೇಷನ್ ಏನಂದರೆ AN ಈಕ್ವಲ್ಸ್ A ಪ್ಲಸ್ ಆಫ್ n ಮೈನಸ್ 1 ಇಂಟು ಡಿ. 20th ಟರ್ಮ್ ದ ಫಸ್ಟ್ ಟರ್ಮ್ ಈಸ್ 253 ಪ್ಲಸ್ n ಅಂದಾಗ 20 ಮೈನಸ್ 1 ಡಿ ಅಂದಾಗ -5 ಈ ವ್ಯಾಲ್ಯೂಗಳಲ್ಲಿ ಸಬ್ಸ್ಟಿಟ್ಯೂಷನ್ ಮಾಡಬೇಕಾಗ್ತದೆ. 253 ಪ್ಲಸ್ 19 ಇಂಟು -5 253 ಪ್ಲಸ್ ಇಂಟು ಮೈನಸ್ 19 5 ದ 95. ಇದನ್ನು ನಾವು ಕಳೆದಾಗ ನಮಗೆ ಯಾವ ವ್ಯಾಲ್ಯೂ ಬರ್ತದೆ ಅಂತಂದರೆ ನೀವು ಸರಿಯಾಗಿ ನೋಡಿ 13ರಲ್ಲಿ 5 ಹೋದ್ರೆ ಎಷ್ಟು 8, 14ರಲ್ಲಿ 9 ಹೋದರೆ 5. ಹಾಗಾದರೆ ಇಲ್ಲಿ ಕ್ಯಾರಿ ತೊಗೊಂಡಿರ್ತೀವಿ. ಹಾಗಾಗಿ ಇಲ್ಲಿ ಎಷ್ಟು ಉಳಿದಿರುತ್ತೆ 1 ಇರ್ತದೆ. ಹಾಗಾಗಿ ಆನ್ಸರ್ ಯಾವುದರಲ್ಲಿದೆ ಅನ್ನೋದು ನೀವು ಗಮನಿಸ್ತಾ ಇದ್ದೀರಾ. ಹಾಗೆ ನನಗಿಂತ ಮುಂಚೆ ನೀವು ಆನ್ಸರ್ ಮಾಡಿರ್ತೀರಿ ಅಂತೇಳಿ ತಿಳ್ಕೊಂಡಿದ್ದೀನಿ. ಹಾಗಾದ್ಮೇಲೆ ಸಿ ಆಪ್ಷನಲ್ಸ್ನಲ್ಲಿ 158 ಇದೆ. ಹಾಗಾಗಿ ಕರೆಕ್ಟ್ ಆನ್ಸರ್ ಈಸ್ 158. ನೆಕ್ಸ್ಟ್ ಕೊನೆಯ ಪ್ರಶ್ನೆಗೆ ಹೋಗೋಣ. 25ನೇ ಪ್ರಶ್ನೆಯನ್ನು 25ನೇ ಪ್ರಶ್ನೆ ಹೇಗಿದೆ ಅನ್ನೋದನ್ನು ನಾವು ಒಂದ್ಸರಿ ಗಮನಿಸಿದಾಗ ವೆರಿ ಇಂಟ್ರೆಸ್ಟಿಂಗು. 3ರಿಂದ ಭಾಗವಾಗುವ 2 ಅಂಕೆಗಳುಳ್ಳ ಒಟ್ಟು ಸಂಖ್ಯೆ ಅಂತ ಹೇಳ್ತಾನೆ. ಇಂಗ್ಲೀಷಲ್ಲಾದರೆ ನಂಬರ್ ಆಫ್ 2 ಡಿಜಿಟ್ ನಂಬರ್ಸ್ ವಿಚ್ ಆರ್ ಡಿವಿಸಬಲ್ ಬೈ 3. ನಂಬರ್ ಆಫ್ 2 ಡಿಜಿಟ್ ನಂಬರ್ಸ್ ಅಂದರೆ 3ರಿಂದ ಭಾಗವಾಗುವ 2 ಅಂಕೆಗಳುಳ್ಳ ಸಂಖ್ಯೆಗಳು. ಮತ್ತು ನೀವು 3, 6, 9 ತೊಗೊಂಡ್ಬಿಟ್ಟಿರಾ, ಅವು ಸಿಂಗಲ್ ಡಿಜಿಟ್ ಆಗಿರ್ತದೆ. ಹಾಗಾಗಿ 2 ಅಂಕೆಗಳುಳ್ಳ ಸಂಖ್ಯೆಗಳು 3ರಿಂದ ಭಾಗವಾಗೋದು ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಂದರೆ 12, ಆಮೇಲೆ 15, ಆಮೇಲೆ 18. ಕೊನೆಯ ಸಂಖ್ಯೆ ಯಾವುದಾಗಿರುತ್ತೆ 3ರಿಂದ ಭಾಗ ಆಗೋದು 99 ಆಗಿರ್ತದೆ. ದಯವಿಟ್ಟು ಇದನ್ನು ಗಮನಿಸಿ. ಫಸ್ಟ್ ಟರ್ಮ್ ಎ, ದ ಲಾಸ್ಟ್ ಟರ್ಮ್ ಈಸ್ ಎ. ಈಗ ಕಾಮನ್ ಡಿಫರೆನ್ಸ್ ನಿಮಗೆ ಗೊತ್ತಾಗ್ತದೆ. ಫಸ್ಟ್ ಟರ್ಮ್ ಈಸ್ 12, ಲಾಸ್ಟ್ ಟರ್ಮ್ ಈಸ್ 99. ಕಾಮನ್ ಡಿಫರೆನ್ಸ್ ಈಸ್ 15ರಲ್ಲಿ 12 ಹೋದರೆ 3. ಹಾಗಾದರೆ ನಂಬರ್ ಆಫ್ ಟರ್ಮ್ಸ್ ಅನ್ನು ನಾವು ಕಂಡುಹಿಡಿಬೇಕು ಅನ್ನೋದು ಗಮನಿಸ್ತಿರಬೇಕು. ಇಲ್ಲಿಂದ ಇಲ್ಲಿಗೆ ಎಷ್ಟು ಟರ್ಮ್ಸ್ ಇದಾವೆ ಅನ್ನೋದನ್ನು ನಾವು ಕಂಡುಹಿಡಿಬೇಕಾಗ್ತದೆ. ರಿಲೇಷನ್ಶಿಪ್ ಅನ್ನು ಬರ್ಕೊಳ್ಳಿ. ಎ ಈಕ್ವಲ್ಸ್ ಎ ಪ್ಲಸ್ ಆಫ್
n-1 into d ಅಂತೇಳಿ ಬರ್ಕೊಳ್ಳಿ. The last term is denoted by 99 and a is 12 plus n-1 into ಕಾಮನ್ ಡಿಫರೆನ್ಸ್ ಎಷ್ಟು ಮಕ್ಕಳ 3. ಹಾಗಾದರೆ 12 ಅನ್ನು ಫಸ್ಟ್ ಟ್ರಾನ್ಸ್ಪೋಸ್ ಮಾಡಿ -12 ಆಗುತ್ತೆ. n-3 n-1 ಇಂಟು 3. 99 12 ಹೋದ್ರೆ ಎಷ್ಟು ಬರುತ್ತೆ 87 ಅಂತ ಬರ್ತದೆ. ಇಲ್ಲಿ ಇಂಟು ಇರೋದ್ರಿಂದ ಇಂಟು ಅನ್ನೋದು ಮಲ್ಟಿಪ್ಲೈ ರಿಲೇಟೆಡ್ ಟು ಡಿವೈಡೆಡ್ ಬೈ ಇನ್ ದಿ ಕ್ರಾಸ್ ಮಲ್ಟಿಪ್ಲಿಕೇಶನ್. ಸೊ 3 ಈಕ್ವಲ್ಸ್ n-1. ಅಲ್ಲಿಗೆ ಇದನ್ನು ಕ್ಯಾನ್ಸಲ್ ಮಾಡಿದಾಗ 3 2s ದ 6 27 ಉಳಿತು. 2 9s ದ 27. -1 ಈ ಕಡೆ ಬಂದರೆ ಮೈನಸ್ ಈ ಕಡೆ ಬಂದರೆ +1 ಆಗುತ್ತೆ. ಹಾಗಾದ್ಮೇಲೆ ನಂಬರ್ ಆಫ್ ಟರ್ಮ್ಸ್ ವಿಚ್ ಆರ್ ಡಿವಿಸಿಬಲ್ ಬೈ 3 ಫ್ರಮ್ 12 to 99. ಹೌ ಮೆನಿ ಟರ್ಮ್ಸ್ ಆರ್ ದೇರ್ ಆರ್ 30 ಟರ್ಮ್ಸ್ ಅಂತ ಹೇಳಿ ನಾವು ಕನ್ಸಿಡರ್ ಮಾಡ್ಬೋದು. ಆನ್ಸರು ಸಿ ನಲ್ಲಿದೆ, ಅದನ್ನು ನೀವು ಗಮನಿಸಬೇಕು. ಸಿ ಸರಿಯಾದ ಉತ್ತರ ಅಂಥೇಳಿ. ಹೀಗೆ ಎನ್ ವ್ಯಾಲ್ಯೂಗಳನ್ನು ಕಂಡುಹಿಡಿಯೋದಾಗಲಿ, ಎ ವ್ಯಾಲ್ಯೂ ಕಂಡುಹಿಡಿಯೋದಾಗಲಿ, ಡಿ ವ್ಯಾಲ್ಯೂ ಕಂಡುಹಿಡಿಯೋದಾಗಲಿ ಈ ಪದಗಳನ್ನು ಕೊಟ್ಟಾಗ ಇದೇ ಫಾರ್ಮುಲಾಗಳನ್ನು ಯೂಸ್ ಮಾಡಬೇಕು. ಇದು ನಿಮಗೆ ತುಂಬ ಉಪಯುಕ್ತವಾಗಿದೆ ಅಂತ ತಿಳ್ಕೊಂಡಿದ್ದೀನಿ. ಹಾಗೆ ನನ್ನ ವಿಡಿಯೋವನ್ನು ನೀವು ನೋಡಿ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.